ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಭಕ್ತಿರಸಾಮೃತ ಸಿಂಧು ಅಧ್ಯಾಯ 1 ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು. 2 ಲಕ್ಷಣಗಳನ್ನ ಓದಾಯ್ತು ನಾವು. ಒಂದು ಕ್ಲೇಶಾಗ್ನಿ, ಇನ್ನೊಂದು ಶುಭದ. ಇವಾಗ ಈ ಕ್ಲೇಶಾಗ್ನಿ ಮತ್ತೆ ಶುಭದ ಭಕ್ತಿಯ ಓಕೆ, ಒಂದು ಇಂಗ್ಲಿಷ್ ಅಲ್ಲಿ ಇದೆ ಇದು, ಅದೇ ಇದನ್ನು ತೋರಿಸ್ತೀನಿ. ಓಕೆ, ಇಲ್ಲಿ ಇದು ಇನ್ನೊಂದು ಗ್ರಂಥ ಇದೆ, ಮಾಧುರ್ಯ ಕಾದಂಬಿನಿ ಅಂತ. ಅದರಿಂದ ಏನ್ ಹೇಳ್ತಾ ಇದ್ದಾರೆ, ಅದು ಶ್ರದ್ಧಾ ತದ ಸಾಧು ಸಂಘ. ಸೊ ಸಾಧು ಸಂಘ ಭಜನ ಕ್ರಿಯಾ ಶುರು ಮಾಡಿದಾಗ ಈ 2 ಎಲೆಗಳು, ಒಂದು ಕ್ಲೇಶಾಗ್ನಿ, ಈ ಕಡೆ ಇದು ಕ್ಲೇಶಾಗ್ನಿ, ಇದು ಶುಭದ. ಇವೆರಡು ಒಂದು ರೀತಿಯಲ್ಲಿ ಬೆಳೆಯಕ್ಕೆ ಶುರು ಆಗತ್ತೆ. ಪ್ರಾರಂಭದಿಂದಲೇ ಅಂದ್ರೆ ಭಕ್ತಿ ಶುರು ಮಾಡಿದ ತಕ್ಷಣ ಇವೆರಡು ಎಲೆಗಳು ಬೆಳೆಯಕ್ಕೆ ಶುರು ಆಗತ್ತೆ. ಕ್ರಮೇಣವಾಗಿ ಎಷ್ಟು ನಾವು ತೀವ್ರವಾಗಿ ಭಕ್ತಿಯನ್ನ ಮಾಡ್ತೀವೋ ಅಷ್ಟು ಈ ಗುಣಗಳು, ಅಂದ್ರೆ ಈ ಕ್ಲೇಶಾಗ್ನಿ, ಎಲ್ಲಾ ಕ್ಲೇಶಗಳಿಂದ ನಾವು ಹೊರಬರೋದು, ಅದಕ್ಕೆ ಅನುಗುಣವಾಗಿ ಅಥವಾ ಎಷ್ಟು ಪಾಪಕೃತ್ಯಗಳನ್ನ ಬಿಡ್ತೀವೋ, ಎಷ್ಟು ಕ್ಲೇಶಾಗ್ನಿ ಹೆಚ್ಚಾದಷ್ಟು ಶುಭದ ಹೆಚ್ಚಾಗತ್ತೆ. ಅಂದ್ರೆ ನಮ್ಮ ಕ್ಲೇಶಗಳು ಕಡಿಮೆ ಆಗ್ತಾ ಆಗ್ತಾ ಶುಭದಾನು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆದ್ರೆ ಇದು ಕ್ರಮೇಣವಾಗಿ ಆಗೋದು. ಅಂದ್ರೆ ಗುಣಗಳು ಎಷ್ಟು ನಮ್ಮ ಕ್ಲೇಶಗಳು ಕಡಿಮೆ ಆಗ್ತಾ ಹೋಗುತ್ತೋ ಅದಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಈ ಶುಭದ ಒಳ್ಳೆಯ ಗುಣಗಳು ಕೂಡ ಪ್ರಕಟ ಅದೇ ಒಂದು ಗತಿಯಲ್ಲಿ ಮುಂದುವರಿಯುತ್ತೆ. ಆದ್ರೆ ಇದು ಆರಂಭದಲ್ಲೇ ಬರುವಂತ ಕಾಣುವಂತ ಎಲೆಗಳು. ಇವಾಗ ನಾವು ಮುಂದೆ ಓದುವಂತ ವಿಷಯಗಳು ಇಲ್ಲಿದೆ. ಇವಾಗ ನಾವು ಓದ್ತೀವಿ ನೆಕ್ಸ್ಟ್ ಸುದುರ್ಲಭ ಅಥವಾ ಸಾಂದ್ರಾನಂದ ವಿಶೇಷಾತ್ಮ. ಇವೆಲ್ಲ ಬಹಳ ಮುಂದುವರೆದ ಹಂತದಲ್ಲಿ ಕಾಣಿಸ್ಕೊಳ್ಳುವಂತ ಗುಣಗಳು, ಲಕ್ಷಣಗಳು. ಸೊ ಇವೆರಡು ಸುದುರ್ಲಭ, ಸಾಂದ್ರಾನಂದ ವಿಶೇಷಾತ್ಮ. ಸುದುರ್ಲಭ ಅಂದ್ರೆ ಬಹಳ ಕಠಿಣವಾದ ಭಕ್ತಿ, ಭಾವಭಕ್ತಿ, ಬಹಳ ಕಠಿಣ ಪ್ರೇಮ ಭಕ್ತಿ. ಸಾಂದ್ರಾನಂದ ವಿಶೇಷಾತ್ಮ ಇದು ಪ್ರೇಮ ಭಕ್ತಿ ಹಂತದಲ್ಲಿ. ಕೃಷ್ಣಾಕರ್ಷಣಿ ಪ್ರೇಮ ಭಕ್ತಿ, ಮೋಕ್ಷ ಲಘುತಕೃತ್ ಭಾವ ಭಕ್ತಿ. ಸೊ ಇದೆರಡು ಸುದುರ್ಲಭ, ಮೋಕ್ಷ ಲಘುತಕೃತ್ ಇದು ಭಾವದ ಹಂತದಲ್ಲಿ ಬರುತ್ತೆ. ಸಾಂದ್ರಾನಂದ ವಿಶೇಷಾತ್ಮ ಕೃಷ್ಣಾಕರ್ಷಣಿ ಪ್ರೇಮ ಭಕ್ತಿ ಹಂತದಲ್ಲಿ ಬರುತ್ತೆ. ಆದ್ರೆ ಈ 2 ಎಲೆಗಳು ಕ್ಲೇಶಾಗ್ನಿ ಶುಭದ ಇದು ಪ್ರಾರಂಭದಿಂದಲೇ ಶುರು ಆಗತ್ತೆ. ನಾವು ಭಾವದ ತನಕ ಬರೋ ತನಕ ಇದು ಸಂಪೂರ್ಣವಾಗಿ ಬೆಳೆಯುತ್ತೆ, ಈ 2 ಎಲೆಗಳು. ಅಂದ್ರೆ ಅರ್ಥ ಏನಂದ್ರೆ, ಈ 2 ಗುಣಗಳು ಪ್ರಾರಂಭದಿಂದಲೇ ನಮಗೆ, ನಾವು ಇದನ್ನ ಅನುಭವಿಸ್ಬೋದು, ಈ 2 ಗುಣಲಕ್ಷಣಗಳನ್ನ. ಆದ್ರೆ ಮಿಕ್ಕಿದ 4 ಗುಣಲಕ್ಷಣಗಳು ಇವಾಗ ಏನ್ ಓದ್ತೀವೋ ಆ ಗುಣಲಕ್ಷಣಗಳನ್ನ ನಾವ್ ಇವಾಗ್ಲೇ ಅನುಭವಿಸಕ್ಕಾಗಲ್ಲ. ಒಂದೊಂದ್ಸತಿ ಇವಾಗ ನಾವೇನ್ ಚರ್ಚೆ ಮಾಡ್ತೀವೋ ಅದನ್ನ ನಾವ್ ಇವಾಗ್ಲೂ ಅನುಭವಿಸ್ತಾ ಇದೀವಿ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದು ಸುಮ್ನೆ ನಮ್ಮ ಭ್ರಮೆ ಅಂತ ಹೇಳ್ಬೋದು, ಅಥವಾ ಒಂದು ಆರಂಭದ ಒಂದು ಚೂರು ಸುಮ್ನೆ ಅದರ ಕಿರು ಪರಿಚಯ ಅಥವಾ ದರ್ಶನ ನಮ್ಗಾಗಿರ್ಬೋದು ಅಷ್ಟೇ. ಆದ್ರೆ
ನಿಜವಾಗ್ಲೂ ಈ ಗುಣಗಳನ್ನ ನಾವು ಇಷ್ಟು ಬೇಗ ಅನುಭವಿಸಲ್ಲ. ಭಾವ ಪ್ರೇಮದ ಹಂತದಲ್ಲಿ ಮಾತ್ರ ಅನುಭವಿಸ್ತೀವಿ. ಈ ಮುಂದೆ ಇವತ್ತು ಚರ್ಚೆ ಮಾಡುವಂತ ಮತ್ತೆ ಮುಂದೆ ಇರೋ 4 ಗುಣಗಳು. ಓಕೆ, ಸೊ ಇದು ಮುಂದಿನ ಗುಣ ಕೃಷ್ಣ ಪ್ರಜ್ಞೆಯಲ್ಲಿ ಸುಖ. ಇದು ಸಾಂದ್ರಾನಂದ ವಿಶೇಷಾತ್ಮ ಅಂತ ಸಂಸ್ಕೃತದಲ್ಲಿ. ಸಾಂದ್ರಾನಂದ ವಿಶೇಷಾತ್ಮ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಸುಖ. ಸುಖದ ಬೇರೆ ಬೇರೆ ಮೂಲಗಳನ್ನು ಶ್ರೀಲ ರೂಪ ಗೋಸ್ವಾಮಿಯವರು ವಿಶ್ಲೇಷಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಅವರು ಸುಖವನ್ನು 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಇವಾಗ ನಾವೆಲ್ಲರೂ ಕೂಡ ಸುಖಕ್ಕೋಸ್ಕರನೇ ನಾವು ಪ್ರಯತ್ನ ಮಾಡ್ತಾ ಇರೋದು. 3 ಬಗೆಯ ಸುಖಗಳಿವೆ. 3 ಬಗೆಯ ಸುಖಗಳು ಯಾವ್ಯಾವು? ಮೊದಲು ಐಹಿಕ ಭೋಗವು ತರುವ ಸುಖ. ಐಹಿಕ ಭೋಗದಿಂದ ನಾವು ಅನುಭವಿಸುವಂತ ಸುಖ ಮೊದಲನೇದು. ಎರಡನೇದು ಪರಬ್ರಹ್ಮನ್ನ ಜೊತೆ ತನ್ನನ್ನು ಗುರುತಿಸಿಕೊಂಡಾಗ ವ್ಯಕ್ತಿಗೆ ಸಿಗೋ ಸುಖ, ಬ್ರಹ್ಮ ಸುಖ. ಇದು ಬ್ರಹ್ಮ ಸುಖ ಅಂದ್ರೆ ನಾವು ಬ್ರಹ್ಮನ್ ಅಂತ ನಮಗೆ ಆ ಅರಿವಿನ ಹಂತಕ್ಕೆ ಬಂದಾಗ ನಾವು ಅನುಭವಿಸೋ ಸುಖ. ಅದು ಎರಡನೇ ಹಂತದ ಸುಖ. ಮೂರನೇದು ಕೃಷ್ಣ ಪ್ರಜ್ಞೆಯನ್ನು ನೀಡುವ ಸುಖ. ಶಿವನು ತನ್ನ ಪತ್ನಿ ಸತಿಯೊಂದಿಗೆ ಹೀಗೆಂದು ಸಂಭಾಷಿಸಿದನೆಂದು ತಂತ್ರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಪ್ರಿಯೆ, ಗೋವಿಂದನ ಪಾದ ಕಮಲಗಳಿಗೆ ಶರಣಾಗತನಾಗಿ ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿಕೊಂಡಿರುವಾತನಿಗೆ ನಿರಾಕಾರವಾದಿಗಳು ಅಪೇಕ್ಷಿಸುವ ಎಲ್ಲಾ ಸಿದ್ಧಿಗಳನ್ನು ಬಹು ಸುಲಭವಾಗಿ ಕೊಟ್ಟು ಬಿಡಬಹುದು. ಅಷ್ಟೇ ಅಲ್ಲ, ಅಂತಹ ವ್ಯಕ್ತಿಯು ಶುದ್ಧ ಭಕ್ತರು ಅನುಭವಿಸುವ ಸುಖವನ್ನು ಕೂಡ ಅನುಭವಿಸಬಹುದು. ಗೋವಿಂದನ ಪಾದ ಕಮಲಗಳಿಗೆ ಶರಣಾಗತನಾಗಿ ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿಕೊಂಡಿರುವಾತನಿಗೆ, ಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಗಳಿಸಿಕೊಂಡಿರೋ ಆತನಿಗೆ ಅಂದ್ರೆ ಭಾವ ಪ್ರೇಮದ ಹಂತಗಳು. ಅವನಿಗೆ ನಿರಾಕಾರವಾದಿಗಳ ಸುಖ ಅಂದ್ರೆ ಆ ಬ್ರಹ್ಮನಲ್ಲಿ ಐಕ್ಯವಾಗುವಂತ ಸುಖ, ಅದು ಖಂಡಿತವಾಗಿ ಅವನಿಗೆ ಬಹಳ ಸುಲಭವಾಗಿ ಸಿಕ್ಬಿಡುತ್ತೆ. ಅಷ್ಟೇ ಅಲ್ಲ, ಶುದ್ಧ ಭಕ್ತರು ಅನುಭವಿಸುವ ಸುಖವನ್ನು ಕೂಡ ಅನುಭವಿಸಬಹುದು. ಹಾಗಾದ್ರೆ ಇದೇ ಶುದ್ಧ ಭಕ್ತಿಯ ಹಂತ ಇದು. ಅದು ಶಾಶ್ವತವಾದುದರಿಂದ ಭಕ್ತಿ ಸೇವೆಯಿಂದ ಪಡೆಯುವ ಸುಖವು ಉತ್ತಮೋತ್ತಮವಾದುದು. ಐಹಿಕ ಸಿದ್ಧಿಯ ಗಳಿಕೆ ಅಥವಾ ತನ್ನನ್ನು ಬ್ರಹ್ಮನ್ ಎಂದು ತಿಳಿದುಕೊಳ್ಳುವ ಸುಖವು ಅಧಮ. ಏಕೆಂದರೆ ಅದು ತತ್ಕಾಲದ್ದು. ವ್ಯಕ್ತಿಯು ತಾನು ಐಹಿಕ ಭೋಗಗಳಿಂದ ಪತನಗೊಳ್ಳುವುದನ್ನು ತಪ್ಪಿಸಲಾಗದು. ಅಲ್ಲದೆ ತನ್ನನ್ನು ನಿರಾಕಾರ ಬ್ರಹ್ಮನೊಂದಿಗೆ ಗುರುತಿಸಿಕೊಳ್ಳುವ ಆಧ್ಯಾತ್ಮಿಕ ಆನಂದದಿಂದಲೂ ಪತನಗೊಳ್ಳುವ ಸಾಧ್ಯತೆ ಬಹಳ ಇರುತ್ತದೆ. ಅದು ಭಾಗವತದಲ್ಲಿ ಹೇಳಿದ್ದಾರೆ, ಏನ್ನೇರವಿಂದಾಕ್ಷ ವಿಮುಕ್ತ ಮಾನಿನ. ಬ್ರಹ್ಮನ್ ಹಂತಕ್ಕೆ ಬಂದಿರೋರು ಕೂಡ ಅವಿಶುದ್ಧ ಬುದ್ಧಯ ಅನಾದೃತ ಏನದು ಏನ್ನೇರವಿಂದಾಕ್ಷ ಆರೂಹ್ಯ ಕೃಷ್ಣೇಣ ಪರಂಪದಂ ತತಃ ಪತಂತಿ ಅಧೋ ಅನಾದೃತ ಯುಷ್ಮದಂಗ್ರಯ. ಇಲ್ಲಿ ಹೇಳ್ತಾ ಇದಾರೆ, ಯಾರು ಬ್ರಹ್ಮನ್ ಹಂತಕ್ಕೆ ಹೋದವರು ಕೂಡ ಪತಂತಿ ಅಧೋ ಅನಾದೃತ ಯುಷ್ಮದಂಗ್ರಯ. ಅನಾದೃತ ಅಂದ್ರೆ ಆದರವಿಲ್ಲದೆ, ನಿನ್ನ ಪಾದ ಪದ್ಮಗಳಿಗೆ ಅವರು ಆದರ ಕೊಡದೇ ಇರೋದ್ರಿಂದ ಅವರು ಬ್ರಹ್ಮನ್ ಹಂತಕ್ಕೆ ಹೋಗು ಕೂಡ ಪತಿತರಾಗೋ ಸಾಧ್ಯತೆಗಳು ಇವೆ. ಸೊ ಹಾಗಾಗಿ ಭೌತಿಕ ಸುಖ ಭೋಗಗಳಿಂದಲೂ ಪತಿತರಾಗೋ ಸಂಭವಗಳಂತೂ ಬಹಳ ಜಾಸ್ತಿನೇ ಇದೆ. ಆ ನಂತರ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಂಡ್ರು ಕೂಡ ಪತಿತರಾಗೋ ಸಾಧ್ಯತೆಗಳಿವೆ. ಹಾಗಾಗಿ ಆ 2 ಸುಖಗಳು ನಮಗೆ ಶಾಶ್ವತವಾದ ಸುಖವನ್ನು ಕೊಡೋದಿಲ್ಲ. ಉನ್ನತ ವಿದ್ಯೆ ಗಳಿಸಿದವರು ಸ್ವಲ್ಪ ಹೆಚ್ಚು ಕಡಿಮೆ ಸಾಕ್ಷಾತ್ಕೃತಾತ್ಮರೂ ಆದ ಮಾಯಾವಾದಿ ಸನ್ಯಾಸಿಗಳು ಕೆಲವೊಮ್ಮೆ ಕಾರಣದಲ್ಲೋ ಸಮಾಜೋದ್ಧಾರ ಕಾರ್ಯಗಳಲ್ಲೋ ತೊಡಗಿಕೊಳ್ಳುವುದು ಕಂಡು ಬಂದಿದೆ. ಇದಕ್ಕೆ ಕಾರಣವೂ ಇದೆ. ನಿರಾಕಾರವಾದದಲ್ಲಿ ನಿಜವಾದ ಅಲೌಕಿಕ ಸುಖವನ್ನು ಪಡೆಯುವುದು ಸಾಧ್ಯವಾಗದ್ದೇ ಹೋಗಿ ಅವರು ಐಹಿಕ ನೆಲೆಗೆ ಹಿಂದಿರುಗಿ ಪ್ರಾಪಂಚಿಕ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುತ್ತಾರೆ. ಇಲ್ಲಿಗೆ ಹೋಗಿ ಅನಾದೃತ ಯುಷ್ಮದಂಗ್ರಿಯ ಭಗವಂತನ ಪಾದ ಪದ್ಮಗಳಿಗೆ ಗೌರವವಿಲ್ಲದೆ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಪತಿತರಾಗಿ ಇಲ್ಲಿ ಸಮಾಜ ಕಲ್ಯಾಣಕ್ಕೆ ಕಾರ್ಯಗಳಲ್ಲಿ ತೊಡಗ್ತಾರೆ. ಹೀಗೆ ಕಾರಣದಲ್ಲೋ ಅಥವಾ ಸಮಾಜ ಕಲ್ಯಾಣ ಕಾರ್ಯದಲ್ಲಿ ತೊಡಗ್ತಾರೆ. ಮಾಯಾವಾದಿ ಸನ್ಯಾಸಿಗಳು ಐಹಿಕ ನೆಲೆಗೆ ಹಿಂದಿರುಗಿದ ಉದಾಹರಣೆಗಳು ವಿಶೇಷವಾಗಿ ಭಾರತದಲ್ಲಿ ಬೇಕಾದಷ್ಟಿವೆ. ಆದರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲೇ ನಿಂತ ವ್ಯಕ್ತಿಯು ಎಂದೂ ಯಾವುದೇ ಬಗೆಯ ಪ್ರಾಪಂಚಿಕ ನೆಲೆಗೆ ಇಳಿಯುವುದಿಲ್ಲ. ಅವು ಯಾವ
ಬಗೆಯ ಆಮಿಷವನ್ನೊಡ್ಡಿದರೂ ಅವು ಎಷ್ಟೇ ಆಕರ್ಷಕವಾಗಿ ಕಂಡರೂ ಕೃಷ್ಣ ಪ್ರಜ್ಞೆಯಂತಹ ಆಧ್ಯಾತ್ಮಿಕ ಚಟುವಟಿಕೆಗೆ ಯಾವ ಲೌಕಿಕ ಕ್ಷೇಮದ ಕೆಲಸವು ಸಾಟಿ ಎಲ್ಲವೆಂಬುದು ಸಂಪೂರ್ಣ ಕೃಷ್ಣ ಪ್ರಜ್ಞಾವಂತನಿಗೆ ತಿಳಿದಿರುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರೋನು ಬೇರೆ ನಾವು ಸಮಾಜ ಕಲ್ಯಾಣ ಕಾರ್ಯಗಳಲ್ಲೆಲ್ಲ ನಾವು ಆಸಕ್ತಿಯನ್ನ ಬೆಳೆಸ್ಕೋಬಾರ್ದು. ಅದು ನಮ್ಗಾಗಿರೋದು ಅಂಥದ್ದಲ್ಲ. ನಮ್ದು ಉನ್ನತವಾದ ಭಕ್ತಿಯ ಮಾರ್ಗ. ಹ್ಮ್. ಭಕ್ತಿಯ ಮಾರ್ಗ ಎಲ್ಲಕ್ಕಿಂತ ಉನ್ನತವಾದದ್ದು, ಶ್ರೇಷ್ಠವಾದದ್ದು. ಆದ್ರೆ ನಾವಿಲ್ಲೇನ್ ಮಾಡ್ಬೇಕು, ಈ ಭಕ್ತಿಯ ಮಾರ್ಗದಲ್ಲಿ ಕೇವಲ ಶುದ್ಧ ಭಕ್ತಿಯನ್ನ ಮಾಡ್ಬೇಕು. ಬೇರೆ ಇವಾಗ ಎಷ್ಟೊಂದ್ ಜನ ಇವಾಗ ಹ್ಮ್ ಎಲ್ಲೋ ಭೂಕಂಪ ಆಯ್ತು, ಓಕೆ, ಇಸ್ಕಾನ್ ಅವರು ಹೋಗ್ತಾರಲ್ಲಿ ಸಮಾಜ ಕಲ್ಯಾಣ ಸೇವೆ ಮಾಡೋದಕ್ಕೆ. ಇದು ನಮ್ಮ ಕೆಲಸ ಅಲ್ಲ, ಇದು ನಮ್ಮ ಕೆಲಸ ಅಲ್ವೇ ಅಲ್ಲ. ಸುಮ್ನೆ ನಾವು ಪಾಪ್ಯುಲಾರಿಟಿ ಸ್ವಲ್ಪ ಪಡ್ಕೊಳ್ಳೋದಕ್ಕೆ ನಾವು ಇವೆಲ್ಲ ಮಾಡ್ಬೋದೇನೋ, ಆದ್ರೆ ಅದು ತಪ್ಪು. ಅದು ಪ್ರಭುಪಾದರಿಗೆ ಇಷ್ಟವಾಗದೇ ಇರುವಂತ ಕೆಲಸಗಳಿವೆಲ್ಲ. ಹೀಗೆ ನಾವು ಲೌಕಿಕವಾಗಿ ತೊಡಗಬಾರ್ದು. ಒಂದೇ ಒಂದು ಲೌಕಿಕ ಕಾರ್ಯ, ಅಂದ್ರೆ ಲೌಕಿಕವಾಗಿ ಕಂಡು ಬರುವಂತ ಕಾರ್ಯ ಪ್ರಭುಪಾದರು ಹೇಳಿದ್ದು ಫುಡ್ ಫಾರ್ ಲೈಫ್, ಅಂದ್ರೆ ಪ್ರಸಾದ ವಿತರಣೆ. ಅದು ವಿಶೇಷವಾಗಿ ಪ್ರಭುಪಾದರು ಹೇಳಿದ್ದು ಒಂದು ದೇವಸ್ಥಾನ ಇದ್ರೆ ಅದ್ರ 10 ಕಿಲೋಮೀಟರ್ ರೇಡಿಯಸ್ ಆತರ. ನಾವು ಸುಮ್ನೆ ಹೋಗ್ಬಿಟ್ಟು ಫುಡ್ ಫಾರ್ ಲೈಫ್ ಮಾಡ್ತೀವಿ ಅಥವಾ ಪ್ರಸಾದ ವಿತರಣೆ ಮಾಡ್ತೀವಿ. ಆ ಪ್ರಸಾದ ವಿತರಣೆ ಮಾಡಿದ್ರು ಕೂಡ ಅದ್ರ ಜೊತೆ ಹರಿನಾಮ ಇರ್ಬೇಕು. ಹೀಗೆ ಅಂದ್ರೆ ಪ್ರಭುಪಾದರು ನಾವು ಪ್ರಭುಪಾದರು ಹೇಳಿದ್ರು ಭಕ್ತಿಯ ಪ್ರಚಾರವೇ ಎಲ್ಲಕ್ಕಿಂತ ಮಿಗಿಲಾದ ಸಮಾಜ ಕಲ್ಯಾಣ ಕಾರ್ಯ. ಅದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಇಲ್ವೇ ಇಲ್ಲ. ಮಿಕ್ಕಿದೆಲ್ಲ ಹಾಸ್ಪಿಟ್ಲು ಅದು ಇದು ಎಲ್ಲ ಬೇರೆ ಮಾರ್ಗದಲ್ಲಿರೋರ್ಗೆ. ಶಿಕ್ಷಣವೂ ಕೂಡ, ಶಿಕ್ಷಣ ಪ್ರಭುಪಾದರಿಗೆ ಶಿಕ್ಷಣ ನಾವು ಯಾವ ಶಿಕ್ಷಣ ಕೊಡ್ಬೇಕು? ಕೃಷ್ಣ ಪ್ರಜ್ಞೆ ಶಿಕ್ಷಣ, ಲೌಕಿಕ ಶಿಕ್ಷಣ ಕೊಡ್ಬಾರ್ದು ನಾವು. ಹೀಗೆ ವಿಶೇಷವಾದ ಒಂದು ಅವರ ಯೋಚನೆ ಇದ್ದಿದ್ದು. ನಾವು ಅದರ ಪ್ರಕಾರ ನಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಬೇರೆಯವರಿಗೆಲ್ಲ ಬೇರೆ ಮಾರ್ಗಗಳಿರೋದು. ಈ ಸಮಾಜ ಕಲ್ಯಾಣ ಕಾರ್ಯಗಳು ಬೇರೆ ಸಂಸ್ಥೆಗಳಿಗಿರೋದು, ನಮ್ಗಲ್ಲ. ವಾಸ್ತವವಾಗಿ ಯಶಸ್ವಿಯಾದ ಯೋಗಿಗಳು ಸಾಧಿಸಿರುವ ಯೋಗ ಸಿದ್ಧಿಗಳು ಒಟ್ಟು 8 ಅಷ್ಟಸಿದ್ಧಿ. ವ್ಯಕ್ತಿಯು ಅತ್ಯಂತ ಚಿಕ್ಕ ರೂಪ ತಾಳಿ ಒಂದು ಶಿಲೆಯ ಒಳ ಹೋಗಬಲ್ಲ ಶಕ್ತಿಯನ್ನು ಅಣಿಮಾ ಸಿದ್ಧಿ ಎಂದು ಸೂಚಿಸುತ್ತದೆ. ಆಧುನಿಕ ವಿಜ್ಞಾನವು ಸಾಧಿಸಿರುವ ಪ್ರಗತಿಯು ಕೂಡ ನಾವು ಶಿಲೆಯೊಳಕ್ಕೆ ಹೋಗಬಲ್ಲ ಶಕ್ತಿಯನ್ನು ನೀಡಬಲ್ಲುದಾಗಿದೆ. ಏಕೆಂದರೆ ಆಧುನಿಕ ವೈಜ್ಞಾನಿಕ ಪ್ರಗತಿಯು ಅನೇಕ ಸುರಂಗ ಮಾರ್ಗಗಳನ್ನು ತೋಡಲು, ಬೆಟ್ಟಗಳನ್ನು ಭೇದಿಸಲು ಅವಕಾಶ ಮಾಡಿಕೊಟ್ಟಿದೆ. ಹೀಗಾಗಿ ಶಿಲೆಯೊಳಕ್ಕೆ ಹೋಗಬಲ್ಲ ಯೋಗಿಕ ಶಕ್ತಿ ಅಥವಾ ಅಣಿಮಾ ಸಿದ್ಧಿಯನ್ನು ಭೌತಿಕ ವಿಜ್ಞಾನವು ಸಾಧಿಸಿದೆ. ಹೀಗೆ ಎಲ್ಲಾ ಯೋಗ ಸಿದ್ಧಿಗಳು ಲೌಕಿಕ ಕಲೆಗಳೇ. ಉದಾಹರಣೆಗೆ ಯೋಗ ಸಿದ್ಧಿಯೊಂದರ ಮೂಲಕ ವ್ಯಕ್ತಿಯು ಅತ್ಯಂತ ಹಗುರನಾಗಿ ನೀರಿನಲ್ಲಿ ಅಥವಾ ಗಾಳಿಯಲ್ಲಿ ತೇಲಾಡಬಹುದಾದ ಶಕ್ತಿಯು ದತ್ತವಾಗುತ್ತದೆ. ಇದನ್ನು ಕೂಡ ಆಧುನಿಕ ವಿಜ್ಞಾನಿಗಳು ಮಾಡಿ ತೋರಿಸಿದ್ದಾರೆ. ಆಧುನಿಕ ವಿಜ್ಞಾನಿಗಳು ಗಾಳಿಯಲ್ಲೂ ನೀರಿನ ಮೇಲೂ ತೇಲಾಡುತ್ತಿದ್ದಾರೆ. ನೀರಿನ ಒಳಗೂ ಅವರ ಚಲನೆಯುಂಟು. ಸೊ ಆಧುನಿಕ ವಿಜ್ಞಾನ ಒಂದು ರೀತಿಯಲ್ಲಿ ಈ ಅಷ್ಟಸಿದ್ಧಿಗಳು, ಒಂದೊಂದು ಸಿದ್ಧಿಯನ್ನು ಅವರು ಸಾಧಿಸಿದ್ದಾರೆ. ಆದ್ರೆ ಇವೆಲ್ಲ ಭೌತಿಕವಾದದ್ದೇ. ಎಲ್ಲ ನಿಗೂಢ ಯೋಗ ಸಿದ್ಧಿಗಳನ್ನು ಭೌತಿಕ ಸಿದ್ಧಿಗಳೊಂದಿಗೆ ಹೋಲಿಸಿ ನೋಡಿದರೆ ಭೌತಿಕ ವಿಜ್ಞಾನಿಗಳು ಕೂಡ ಅದೇ ಸಿದ್ಧಿಗಳಿಗಾಗಿ ಪ್ರಯತ್ನಿಸುತ್ತಾರೆ ಎಂದು ಗಮನಿಸುತ್ತೇವೆ. ಆದ್ದರಿಂದ ವಾಸ್ತವವಾಗಿ ಯೋಗಿಕ ಸಿದ್ಧಿ ಮತ್ತು ಭೌತಿಕ ಸಿದ್ಧಿಗಳ ನಡುವೆ ಏನೂ ವ್ಯತ್ಯಾಸವಿಲ್ಲ. ಜರ್ಮನ್ ಪಂಡಿತರೊಬ್ಬರು ಒಮ್ಮೆ ಆಧುನಿಕ ವಿಜ್ಞಾನಿಗಳು ತಥಾಕಥಿತ ಯೋಗ ಸಿದ್ಧಿಗಳನ್ನು ಈಗಾಗಲೇ ವಶ ಮಾಡಿಕೊಂಡಿರುವುದರಿಂದ ತಮಗೆ ಅವುಗಳ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳಿದರು. ಯಾರು ಜರ್ಮನ್ ಪಂಡಿತರು ಯಾರೋ ಅವ್ರಿಗೆ ಯಾರೋ ಕೇಳಿದ್ರಂತೆ, ಭಾರತಕ್ಕೆ ಬಂದ್ರೆ ನಿಮಗೆ ಯೋಗ ಸಿದ್ಧಿಯನ್ನ ಕಲಿಸ್ತೀವಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಯೋಗ ಸಿದ್ಧಿ ಯಾಕೆ ಬೇಕು? ವಿಜ್ಞಾನಿಗಳು ಮಾಡಿರೋದು ಯೋಗ ಸಿದ್ಧಿನೇ, ನನಗೆ ಯೋಗ ಸಿದ್ಧಿ ಬೇಕಾಗಿಲ್ಲ, ನನಗೆ ಭಕ್ತಿ ಬೇಕು ಅಂತ. ಹಾಗೆ ಅವರು ಪರಮಪ್ರಭುವಿನ ಜೊತೆ ತಮ್ಮ ಶಾಶ್ವತ ಸಂಬಂಧವನ್ನು ಭಕ್ತಿ ಯೋಗದಿಂದ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂದು ಕಲಿಯಲು ಬುದ್ಧಿವಂತಿಕೆಯಿಂದ ಭಾರತಕ್ಕೆ ಹೋದರು. ಯೋಗ ಸಿದ್ಧಿಯಲ್ಲಿ ಕೆಲವು ವರ್ಗಗಳಿದ್ದು ಅಂತಹ ಕೆಲ ವರ್ಗಗಳಲ್ಲಿ ಸಿದ್ಧಿಗಳನ್ನು ಪಡೆಯಲು ಐಹಿಕ ವಿಜ್ಞಾನಿಗಳು ಸಫಲರಾಗಿಲ್ಲ ಎಂಬುದೇನೋ ನಿಜ. ಉದಾಹರಣೆಗೆ ಹಠಯೋಗಿಯೊಬ್ಬನು ಸೂರ್ಯ ಕಿರಣಗಳ ಸಹಾಯದಿಂದಷ್ಟೇ ಸೂರ್ಯ ಗೋಳವನ್ನು ಪ್ರವೇಶಿಸಬಲ್ಲ. ಈ ಸಿದ್ಧಿಯನ್ನು ಲಘಿಮಾ ಎನ್ನುತ್ತಾರೆ. ಹಾಗೆಯೇ ಯೋಗಿಯೊಬ್ಬನು ತನ್ನ ಬೆರಳಿನಿಂದ ಚಂದ್ರನನ್ನು ಸ್ಪರ್ಶಿಸಬಲ್ಲ. ಆಧುನಿಕ ಗಗನಯಾತ್ರಿಗಳು ಗಗನ ನೌಕೆಯೊಂದರ ಸಹಾಯದಿಂದ ಚಂದ್ರಮಂಡಲಕ್ಕೆ ಹೋಗಬಲ್ಲರಾದರೂ ಅವರ ಪ್ರಯತ್ನದಲ್ಲಿ ಬಹಳ ಕಷ್ಟಗಳು ಇದ್ದೇವೆ. ಅದೇ ಯೋಗ ಸಿದ್ಧಿಯುಳ್ಳಾತನು ಕೈ ಚಾಚಿ ತನ್ನ ಬೆರಳಿನಿಂದ ಚಂದ್ರನನ್ನು ಸ್ಪರ್ಶಿಸಬಹುದು. ಈ ಸಿದ್ಧಿಯನ್ನು ಪ್ರಾಪ್ತಿ ಎನ್ನುತ್ತಾರೆ.
ಈ ಪ್ರಾಪ್ತಿ ಸಿದ್ಧಿಯಿಂದ ನುರಿತ ಹಠುವ ಯೋಗಿಯು ಚಂದ್ರನನ್ನು ಮುಟ್ಟಬಹುದಷ್ಟೇ ಅಲ್ಲ, ಅವನು ಎಲ್ಲಾದರೂ ಕೈಚಾಚಿ ಏನನ್ನು ಬೇಕಾದರೂ ತೆಗೆದುಕೊಳ್ಳಬಲ್ಲ. ಪ್ರಾಪ್ತಿ. ಅಂತಹ ಯೋಗಿಯು ತಾನಿರುವ ನಿರ್ದಿಷ್ಟ ಸ್ಥಳದಿಂದ ಸಹಸ್ರಾರು ಮೈಲುಗಳಾಚೆ ಇರುವ ಸ್ಥಳವೊಂದರಲ್ಲಿನ ತೋಟದಿಂದ ಹಣ್ಣನ್ನು ಕಿತ್ತುಕೊಳ್ಳಬಲ್ಲ. ಇದು ಪ್ರಾಪ್ತಿ ಸಿದ್ಧಿ. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ರೆ, ವಿಜ್ಞಾನಿಗಳು ಎಲ್ಲಾ ಯೋಗ ಸಿದ್ಧಿಗಳನ್ನು ಸಾಧಿಸಿಲ್ಲ. ಕೆಲವು ಸಾಧಿಸಿದ್ದಾರೆ, ಎಷ್ಟೊಂದು ಸಾಧಿಸಿಲ್ಲ. ನಾವು ಏನೇನ್ ಸಾಧಿಸಿಲ್ಲ ಅನ್ನೋದಕ್ಕೆ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಆಧುನಿಕ ವಿಜ್ಞಾನಿಗಳು ಅಣು ಅಸ್ತ್ರಗಳನ್ನು ತಯಾರು ಮಾಡಿದ್ದಾರೆ. ಅವುಗಳ ಸಹಾಯದಿಂದ ಅವರು ಈ ಭೂಭಾಗದ ಒಂದು ಕಾಸಿನ ಅಗಲ ಸ್ಥಳವನ್ನು ನಾಶಪಡಿಸಬಹುದು. ಆದರೆ ಈ ಶಿತ ಎಂಬ ಯೋಗ ಸಿದ್ಧಿಯ ಸಹಾಯದಿಂದ ವ್ಯಕ್ತಿಯು ತನ್ನ ಇಚ್ಛೆಯನುಸಾರ ಇಡೀಯಾಗಿ ಒಂದು ಗ್ರಹವನ್ನು ನಿರ್ಮಾಣ ಮಾಡಬಹುದು, ಇಲ್ಲವೇ ನಾಶಪಡಿಸಬಹುದು. ಈಶಿತ. ಆಮೇಲೆ ಇನ್ನೊಂದು ವಶಿತ, ಇನ್ನೊಂದು ಬಗೆಯ ಸಿದ್ಧಿ. ಈ ಸಿದ್ಧಿಯನ್ನು ಬಳಸಿ ವ್ಯಕ್ತಿಯು ಯಾರನ್ನಾದರೂ ವಶಪಡಿಸಿಕೊಳ್ಳಬಹುದು. ಅಣಿಮಾ ಚಿಕ್ಕಕ್ಕಿಂತ ಚಿಕ್ಕದಾಗೋದು, ಲಗಿಮಾ ಎಲ್ಲಕ್ಕಿಂತ ಹಗುರವಾಗೋದು, ಮಹಿಮಾ ಎಲ್ಲಕ್ಕಿಂತ ದೊಡ್ಡದಾಗೋದು, ಪ್ರಾಪ್ತಿ ಒಂದೇ ಜಾಗದಲ್ಲಿ ಇದ್ಕೊಂಡು ಇನ್ನೊಂದ್ ಕಡೆ ಇರೋ ವಸ್ತುವನ್ನ ಪಡ್ಕೊಳ್ಳೋದು, ಈಶಿತ ಬ್ರಹ್ಮಾಂಡವನ್ನೇ ಬೇಕಾದ್ರೆ ನಿರ್ಮಾಣ ಮಾಡಿ ನಾಶ ಮಾಡುವಂಥದ್ದು, ವಶಿತ ಇನ್ನೊಬ್ಬರ ವಶ ಪಡಿಸ್ಕೊಳ್ಳೋದು. ಈ ಯೋಗ ಸಿದ್ಧಿಯು ಒಂದು ಬಗೆಯ ಇಂದ್ರಜಾಲ ವಿದ್ಯೆಯಾಗಿದ್ದು ಇದರ ಪ್ರಭಾವದಿಂದ ತಪ್ಪಿಸಿಕೊಳ್ಳುವುದು ಬಹುತೇಕ ಸಾಧ್ಯವೇ ಇಲ್ಲ. ಈ ವಶಿತ ವಿದ್ಯೆಯಲ್ಲಿ ಅಲ್ಪ ಸ್ವಲ್ಪ ಸಿದ್ಧಿ ಪಡೆದ ಯೋಗಿಯು ಜನರ ಮಧ್ಯೆ ಕಾಣಿಸಿಕೊಂಡು ಅಸಂಬದ್ಧ ಕಂತೆಗಳನ್ನು ಪಲುಕಿ ಜನರ ಮನಸ್ಸನ್ನು ಅಪಹರಿಸಿ ಅವರನ್ನು ಶೋಷಿಸಿ ಅವರಿಂದ ಹಣ ಸುಳಿದುಕೊಂಡು ಓಡಿ ಹೋಗುವುದು ಕೂಡ ಕಂಡು ಬಂದಿದೆ. ಸೊ ಜನರನ್ನ ವಶ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಪ್ರಾಕಾಮ್ಯ ಮೋಡಿ ವಿದ್ಯೆ ಎನ್ನುವ ಹೆಸರಿನ ಇನ್ನೊಂದು ಯೋಗ ಸಿದ್ಧಿ ಉಂಟು. ಈ ಸಿದ್ಧಿಯ ಬಳಕೆಯಿಂದ ವ್ಯಕ್ತಿಯು ತಾನು ಬಯಸಿದ್ದನ್ನೆಲ್ಲಾ ಪಡೆಯಬಹುದು. ಪ್ರಾಕಾಮ್ಯ ಏನ್ ಬೇಕೋ ಪಡಿಬಹುದಂತೆ. ಉದಾಹರಣೆಗೆ ವ್ಯಕ್ತಿಯು ತನ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಂತೆ ಮಾಡಿ ಅದೇ ನೀರನ್ನು ಮತ್ತೆ ಹೊರಹಾಕುತ್ತಾನೆ. ಇಚ್ಛಾ ಮಾತ್ರದಿಂದಲೇ ಒಬ್ಬ ವ್ಯಕ್ತಿಯು ಇಂತಹ ಅದ್ಭುತಗಳನ್ನು ಮಾಡಬಹುದು. ಪ್ರಾಕಾಮ್ಯ. ಆಮೇಲೆ ಕೊನೆಯದು ಕಾಮಾವಸಾಯಿತ ಎನ್ನುವುದು ಯೋಗ ಸಿದ್ಧಿಗಳೆಲ್ಲ ಅತ್ಯುನ್ನತವಾದುದು. ಇದು ಕೂಡ ಮೋಡಿ ವಿದ್ಯೆಯೇ. ಪ್ರಾಕಾಮ್ಯ ಎನ್ನುವ ಯೋಗ ಸಿದ್ಧಿಯ ನೆರವಿನಿಂದ ವ್ಯಕ್ತಿಯು ನೈಸರ್ಗಿಕ ಪರಿಧಿಯಲ್ಲಿ ಅದ್ಭುತ ಪರಿಣಾಮವನ್ನು ಸೃಷ್ಟಿಸಬಲ್ಲನಾದರೆ, ಕಾಮಾವಸಾಯಿತ ಎನ್ನುವ ಯೋಗ ಸಿದ್ಧಿಯಲ್ಲಿ ಅವನು ಪ್ರಕೃತಿಯ ವಿರುದ್ಧ ನಡೆಯಬಹುದಾಗಿದೆ. ಎಂದರೆ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸಬಹುದಾಗಿದೆ. ಇಂತಹ ಯೋಗ ಸಿದ್ಧಿಗಳಿಂದ ವ್ಯಕ್ತಿಯು ತಾತ್ಕಾಲಿಕ ಸುಖವನ್ನು ಸಾಧಿಸಬಹುದು ಎಂಬುದಂತೂ ನಿಜ. ಇದೆಲ್ಲ ಅಷ್ಟಸಿದ್ಧಿಗಳನ್ನ ವರ್ಣನೆ ಮಾಡಿ ಪ್ರಭುಪಾದರು ಹೇಳ್ತಾ ಇದ್ರೆ, ಆಯ್ತು ತಾತ್ಕಾಲಿಕ ಏನೋ ಸುಖ ಸಿಗ್ಬೋದು, ಏನೋ ಹೆಸರು ಸಿಗ್ಬೋದು, ಏನೋ ಸ್ಥಾನ ಸಿಗ್ಬೋದು, ಗೌರವ ಸಿಗ್ಬೋದು. ಕೃಷ್ಣ ಪ್ರಜ್ಞಾ ಆಂದೋಲನವು ದಡ್ಡ ಜನರಿಗೆ ಮಾತ್ರ ಸರಿ ಹೊಂದುತ್ತದೆ ಎಂದು ಆಧುನಿಕ ಐಹಿಕ ಪ್ರಗತಿಗೆ ಮರುಳಾದ ಜನ ತಿಳಿಗೇಡಿತನದಿಂದ ಭಾವಿಸುತ್ತಾರೆ. ಅಂದ್ರೆ ದಡ್ಡ ಜನರಿಗೆ, ಇವರಿಗೆ ಬುದ್ಧಿ ಇಲ್ಲ, ಇವರಿಗೆ ತತ್ವಗಿತ್ವ ಏನೂ ಅರ್ಥ ಆಗಲ್ಲ, ಸುಮ್ನೆ ಭಾವುಕರು ಇವರು, ಇಂಥವ್ರಿಗೆ ಭಕ್ತಿ ಮಾರ್ಗ ಅಂತವ್ರು ಭಾವಿಸ್ತಾರೆ. ಒಳ್ಳೆ ಮನೆಯ ಕುಟುಂಬ ಮತ್ತು ಲೈಂಗಿಕ ಬದುಕು, ನನ್ನ ಈ ಐಹಿಕ ಸುಖಗಳಲ್ಲಿ ಮಗ್ನನಾಗಿ ನಾನು ಚೆನ್ನಾಗಿಯೇ ಇದ್ದೇನೆ. ಭೌತಿಕವಾದಿಗಳು ಹೇಳೋದು, ನಾನು ಚೆನ್ನಾಗಿದ್ದೀನಲ್ಲ, ಏನ್ ಪ್ರಾಬ್ಲಮ್, ನಿಮಗೇನು ಮಾಡಕ್ ಬರ್ತಾ ಇಲ್ಲ, ಅದಕ್ಕೆ ನೀವು ಅವೆಲ್ಲ ಬಿಟ್ಟು ಕೂತಿದ್ದೀರಾ. ಆದ್ರೆ ನನಗೆಲ್ಲ ಮಾಡಕ್ ಬಂದಿದೆ, ನಾನು ಸಾಧನೆ ಮಾಡಿದ್ದೀನಿ, ನೀವು ಸೋತಿರೋರು, ನಾನು ಗೆದ್ದಿದ್ದೀವಿ ಅಂತ. ಆದರೆ ಯಾವುದೇ ಹೊತ್ತಿನಲ್ಲಾದರೂ ಅವರ ಐಹಿಕ ಸ್ಥಾನಮಾನಗಳು ಕಳಚಿ ಅವರನ್ನು ಓಡಿಸಿ ಬಿಡಬಹುದಾಗಿದೆ ಎಂಬುದು ಈ ಜನರಿಗೆ ತಿಳಿಯದು. ಅಜ್ಞಾನದ ಕಾರಣವಾಗಿ ನಿಜವಾದ ಬದುಕು ಶಾಶ್ವತವೆಂಬುದು ಈ ಜನರಿಗೆ ಗೊತ್ತಿಲ್ಲ. ತಾತ್ಕಾಲಿಕವಾದ ದೈಹಿಕ ಸುಖಗಳನ್ನು ಪಡೆಯುವುದು ಬದುಕಿನ ಧ್ಯೇಯವಲ್ಲ. ಐಹಿಕ ಸುಖಗಳ ಕಣ್ಣು ಕೋರೈಸುವ ಬೆಳಕಿನಿಂದಾಗಿ ಜನರು ದಿಗ್ಭ್ರಮೆಗೆ ಈಡಾಗುವುದು ಅಜ್ಞಾನದ ಘೋರ ಅಂಧಕಾರದಿಂದಾಗಿ. ಆದ್ದರಿಂದಲೇ ಐಹಿಕ ಜ್ಞಾನವು ಹೆಚ್ಚಾದಂತೆಲ್ಲ ಅದು ವ್ಯಕ್ತಿಯನ್ನು ಹೆಚ್ಚು ಹೆಚ್ಚು ತಿಳಿಗೇಡಿಯನ್ನಾಗಿ ಮಾಡುತ್ತದೆ ಎಂದು ಶ್ರೀಲ ಭಕ್ತಿವಿನೋದ ಠಾಕೂರರು ಹೇಳಿದ್ದಾರೆ. ಏಕೆಂದರೆ ಐಹಿಕ ಜ್ಞಾನವು ತನ್ನ ಮಿನುಗುವಿಕೆಯಿಂದ ವ್ಯಕ್ತಿಯು ತನ್ನ ನೈಜ ವ್ಯಕ್ತಿತ್ವವನ್ನು ಮರೆಯುವಂತೆ ಮಾಡುತ್ತದೆ. ನಿಜವಾದ ವ್ಯಕ್ತಿತ್ವವನ್ನೇ ಮರ್ತು ಬಿಡ್ತೀವಿ. ಅಂದ್ರೆ ಭೌತಿಕ ವಿಷಯಗಳಲ್ಲಿ ಮುಳುಗೋದಾಗ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ ನಾವು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಧ್ಯಾಯತೋ ವಿಷಾನ್ ಪುಂಸಾನ್ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ. ಧ್ಯಾಯತೋ ವಿಷಾನ್ ಪುಂಸಾನ್, ಒಂದು ಭೌತಿಕ ವಿಷಯದ ಮೇಲೆ ವ್ಯಕ್ತಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿದ ತಕ್ಷಣ ಪತಿತನಾದ, ಅವನು ಸಿಕ್ಕಾಕೊಂಡ್ಬಿಟ್ಟ, ಬಿದ್ದುಬಿಟ್ಟ. ಹರಿಭಕ್ತಿ ಸುಧೋದಯದಲ್ಲಿ ಒಂದು ಸಂದರ್ಭ ಬರುತ್ತದೆ. ಪ್ರಭುವಿನ ಶ್ರೇಷ್ಠ ಭಕ್ತನಾದ ಪ್ರಹ್ಲಾದ ಮಹಾರಾಜನು
ನೃಸಿಂಹ ದೇವರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನಂತೆ. ಪ್ರಿಯ ಪ್ರಭುವೇ, ನಾನು ಭಕ್ತಿ ಸೇವೆಯಲ್ಲಿ ಪರಮ ಬಲಶಾಲಿಯಾಗಿರಬೇಕೆಂದು ನಿನ್ನ ಪಾದಕಮಲಗಳಲ್ಲಿ ಮೇಲಿಂದ ಮೇಲೆ ಭಿನ್ನವಿಸಿಕೊಳ್ಳುವೆ. ನನ್ನ ಕೃಷ್ಣ ಪ್ರಜ್ಞೆಯು ಹೆಚ್ಚು ದೃಢವಾದದ್ದು, ಏಕೆ ಪ್ರಕ್ ಏಕ ಪ್ರಕಾರವಾದದ್ದು ಆಗಿರಲೆಂದು ಪ್ರಾರ್ಥಿಸುವೆ. ಪ್ರಕಾರವಾದಿದಂದ್ರೆ ಮನಸ್ಸು ಒಂದೇ ಒಂದು ಏಕಾಗ್ರತೆಯೊಂದಿಗೆ ಭಕ್ತಿಯಲ್ಲಿ ತೊಡಗಲಿ. ಹೆಚ್ಚು ದೃಢವಾಗ್ಲಿ ನನ್ನ ಭಕ್ತಿ. ಯಾವ ಅಡೆತಡೆಗಳಿಂದನೂ ನಾನು ಅಲ್ಲಾಡಬಾರ್ದು. ಹೀಗೆ ಏಕೆಂದರೆ ಕೃಷ್ಣ ಪ್ರಜ್ಞೆಯಿಂದ ಹಾಗೂ ಭಕ್ತಿ ಸೇವೆಯಿಂದ ಬರುವ ಸುಖವು ಎಷ್ಟು ಬಲಯುತವಾದುದೆಂದರೆ ಅದರ ಬಲವಿದ್ದ ವ್ಯಕ್ತಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಕೂಡ ಸಿದ್ಧಿಸುತ್ತದೆ. ಎಷ್ಟು ಶಕ್ತಿ ಇದೆ ಭಕ್ತಿಯಲ್ಲಿ. ಯಾರಿಗೆ ಈ ಶುದ್ಧ ಭಕ್ತಿ ಹಂತಕ್ಕೆ ಬರ್ತಾರೋ ಅವರು ಧರ್ಮಾರ್ಥ, ಕಾಮ, ಮೋಕ್ಷ ಎಲ್ಲ ಸಿದ್ಧಿ ಆಗೋಯ್ತು. ಹಾಗಾಗಿ ನನಗೆ ಬೇರೆ ಏನು ಬೇಡ, ನನಗೆ ಭಕ್ತಿಯಲ್ಲಿ ನಾನು ದೃಢನಾಗಿರ್ಬೇಕು. ಆದ್ರೆ ನಮ್ಮ ಉದ್ದೇಶ ಕೃಷ್ಣನ ಸಂತೃಪ್ತಿ. ನಾವು ಕೃಷ್ಣ ಪ್ರೇಮದ ಹಂತಕ್ಕೆ ಬಂದ್ರೆ ಅದು ಕೃಷ್ಣಾಕರ್ಷಿಣಿ, ಅದು ಕೃಷ್ಣನನ್ನೇ ಆಕರ್ಷಿಸುತ್ತೆ ಆ ಭಕ್ತಿ. ಹಾಗಾಗಿ ನಮ್ಗೆ ಆ ಭಕ್ತಿ ಬೇಕು. ಯಾಕಂದ್ರೆ ಕೃಷ್ಣನಿಗೆ ಅದು ಸಂತೋಷ ನೀಡುತ್ತೆ, ಕೃಷ್ಣನಿಗೆ ತೃಪ್ತಿ ಆಗುವಂತಹದ್ದು ಪರಿಸ್ಥಿತಿ ಅದು. ವಾಸ್ತವವಾಗಿ ಶುದ್ಧ ಭಕ್ತನು ಮೇಲಿನ ಯಾವುದೇ ಸಿದ್ಧಿಗಳನ್ನು ಅಪೇಕ್ಷಿಸುವುದೇ ಇಲ್ಲ. ಯಾಕೆಂದರೆ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಮಾಡುವ ಭಕ್ತಿ ಸೇವೆಯು ಎಷ್ಟು ಅಲೌಕಿಕವೂ ಅಸೀಮಿತವೂ ಆದುದೆಂದರೆ ಬೇರಾವ ಸುಖವನ್ನು ಅದರೊಂದಿಗೆ ಹೋಲಿಸಲು ಬರುವುದಿಲ್ಲ. ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಅನುಭವಿಸುವ ಒಂದು ಹನಿಯಷ್ಟು ಸುಖವನ್ನು ಬೇರಾವುದೇ ಚಟುವಟಿಕೆಯಿಂದ ಕಿಂಚಿತ್ತಾದರೂ ಬರುವ ಒಂದು ಕಡಲಿನಷ್ಟು ಸುಖಕ್ಕೆ ಕೂಡ ಹೋಲಿಸಲಾಗದೆಂದು ಹೇಳಲಾಗಿದೆ. ಅದರಿಂದ ಕಿಂಚಿತ್ತಾದರೂ ಭಕ್ತಿ ಸೇವೆಯನ್ನು ರೂಢಿಸಿಕೊಳ್ಳುವ ಯಾವೊಬ್ಬ ವ್ಯಕ್ತಿಯು ಧಾರ್ಮಿಕತೆ, ಆರ್ಥಿಕ ಪುರೋಭಿವೃದ್ಧಿ, ಇಂದ್ರಿಯ ತುಷ್ಟಿ ಹಾಗೂ ಮೋಕ್ಷ ಇವುಗಳಿಂದ ಪಡೆದ ಎಲ್ಲಾ ಬಗೆಯ ಸೌಖ್ಯವನ್ನು ಸುಲಭವಾಗಿ ಒದ್ದು ಹೊರಹಾಕಬಹುದು. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು, ನಿಜವಾಗಿಯೂ ನಾವು ಭಕ್ತಿಯ ಅತ್ಯುನ್ನತ ಹಂತವನ್ನು ತಲುಪಿದಾಗ ನಿಜವಾದ ಆನಂದವನ್ನು ಅನುಭವಿಸ್ತೀವಿ. ಇವಾಗ ಸ್ವಲ್ಪ ಸ್ವಲ್ಪ ಆನಂದ ಅನುಭವಿಸ್ತಾ ಇದೀವಿ, ಆದ್ರೆ ಅದು ಅಲ್ಪ ತಾತ್ಕಾಲಿಕ ಆನಂದ. ಅದು ಭಕ್ತಿಯಲ್ಲಿ ಮನಪೂರ್ವಕವಾಗಿ ನಮ್ಮ ಹೃದಯವನ್ನ ಹಾಕಿ ನಾವು ಕೃಷ್ಣ ಭಕ್ತಿಯ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಾವೇನಾದ್ರೂ ಒಂದು ಆನಂದವನ್ನು ಅನುಭವಿಸಿದ್ರೆ ಅದು ನಿಜವಾದ ಆನಂದವಾಗಿರುತ್ತೆ. ಆದ್ರೆ ಅದರ ಅಲ್ಪ ಸಮಯಕ್ಕೆ ನಾವು ಅಷ್ಟೇ ನಾವು ಅನುಭವಿಸೋದು ಅದನ್ನ. ಆದ್ರೆ ಅಂತಿಮವಾಗಿ ನಾವು ಕೃಷ್ಣ ಪ್ರೇಮದ ಹಂತಕ್ಕೆ ಬಂದಾಗ ಅದು ಶಾಶ್ವತವಾದ ಆನಂದ. ಅದು ಯಾವ ವಿಷಯದಿಂದಲೂ ಅದು ಅದಕ್ಕೆ ಅಡೆತಡೆ ಇಲ್ಲ. ಆದ್ರೆ ಈಗ ನಾವು ಒಂದೊಂದ್ಸತಿ ಏನೋ ಮಿಶ್ರ ಭಕ್ತಿಯನ್ನ ಮಾಡಿದ್ರೆ ಏನೋ ಒಂದು ತಾತ್ಕಾಲಿಕ ಭೌತಿಕ ಸುಖವನ್ನ ಅನುಭವಿಸ್ಬೋದು. ಉದಾಹರಣೆಗೆ ನಾವು ಕೃಷ್ಣಲ್ಲಿ ಕೇಳ್ಕೊಡ್ತೀವಿ, ಕೃಷ್ಣ ನನ್ಗೆ ಇದು ಕೊಡಪ್ಪ, ಅದು ಕೊಡಪ್ಪ, ಆಯ್ತು ಕೃಷ್ಣ ಕೊಟ್ಟ. ಅವಾಗ ನಮ್ಗೆ ಸಂತೋಷ ಆಗುತ್ತೆ. ನೋಡಿ ನಾನು ಕೃಷ್ಣನ್ ಪ್ರಾರ್ಥನೆ ಮಾಡಿದೆ, ಕೃಷ್ಣ ನನ್ ಕೊಟ್ಬಿಟ್ಟ. ಆದ್ರೆ ಭೌತಿಕ ವಿಷಯ ನಮ್ಗೆ ಅದು ನಮ್ಗೆ ಒಳ್ಳೇದೋ ಕೆಟ್ಟದೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಮತ್ತೆ ಆ ವಿಷಯದ ಹಿಂದೆ ಹೋಗೋದ್ರಿಂದ ನಿಜವಾದ ಸುಖದ ಒಂದು ನೆಲೆ ಅಂದ್ರೆ ಶುದ್ಧ ಪ್ರೇಮ, ಅದನ್ನ ನಾವು ಕೈ ಬಿಟ್ಬಿಟ್ರೆ ಅವಾಗ ಪ್ರಯೋಜನ ಇಲ್ಲ, ಸೋತಂಗೆ. ಏನೋ ಒಂದು ಭೌತಿಕವಾದ ಸಿಕ್ಕಿದ್ರು ಕೂಡ ನಾವು ಸೋತಂತೆ. ಹಾಗಾಗಿ ಅದನ್ನ ನಾವು ನಮ್ಮ ಗುರಿಯಾಗಿ ಇಟ್ಕೊಂಡು ಈ ಬೇರೆ ತಾತ್ಕಾಲಿಕ ಲೌಕಿಕ ಸುಖಗಳಿಗೋಸ್ಕರ ನಾವು ಭಗವಂತನ ಹಿಂದೆ ಹೋಗ್ಬಾರ್ದು. ಕೋಲವೇಚ ಶ್ರೀಧರ ಎಂಬ ಹೆಸರಿನ ಒಬ್ಬನು ಭಗವಾನ್ ಚೈತನ್ಯರ ಪರಮ ಭಕ್ತನಾಗಿದ್ದ. ಅವನು ಬಡವ. ಬಾಳೆ ಎಲೆಯಿಂದ ತಯಾರಿಸಿದ ದೊನ್ನೆಗಳನ್ನು ಮಾರುವ ಪುಟ್ಟ ವ್ಯಾಪಾರ ಅವನಿಗಿತ್ತು. ಇದರಿಂದ ಅವನಿಗೆ ಬರುತ್ತಿದ್ದ ಆದಾಯ ಅತ್ಯಲ್ಪ. ಹೀಗಿದ್ದು ಕೋಲವೇಚನು ತನ್ನ ಅಲ್ಪ ಆದಾಯದ 50% ಗಂಗಾ ಪೂಜೆಗೆ ವಿನಿಯೋಗಿಸಿ ಉಳಿದ ಅರ್ಧದಲ್ಲಿ ಹೇಗೋ ಜೀವನ ಸಾಗಿಸುತ್ತಿದ್ದ. ಈ ನಿಕಟ ಭಕ್ತ ಕೋಲವೇಚನಿಗೆ ಹೇಗೋ ಒಮ್ಮೆ ಚೈತನ್ಯರು ತಮ್ಮನ್ನು ತೋರಗೊಟ್ಟು ಅವನು ಬಯಸುವ ಸಂಪತ್ತನ್ನು ಕೊಡುವುದಾಗಿ ಹೇಳಿದರು. ಶ್ರೀಧರನಾದರೂ ತನಗೆ ಯಾವ ಐಕ ಸಂಪತ್ತಿನ ಆಸೆಯೂ ಇಲ್ಲವೆಂದು ಪ್ರಭುಗಳಿಗೆ ಹೇಳಿದ. ಈಗಿರುವ ಸ್ಥಿತಿಯಲ್ಲಿ ತಾನು ಸುಖವಾಗಿರುವುದಾಗಿಯೂ ಪ್ರಭು ಚೈತನ್ಯರ ಪಾದ ಕಮಲಗಳಲ್ಲಿ ಅಚಲ ಭಕ್ತಿಯೊಂದೇ ತನಗೆ ಸಾಕೆಂದು ಶ್ರೀಧರನು ಹೇಳಿದ. ನೋಡಿ, ಪಾಪ ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವನ ಮನೆಯ ಚಾವಣಿ ಅಂದ್ರೆ ತತ್ತು, ಅದರಿಂದ ನೀರು ಮಳೆ ಬಂದ್ರೆ ನೀರು ಒಳಗ್ ಬೀಳೋದು. ಕಬ್ಬಿಣದ ಒಂದು ಗ್ಲಾಸ್ ಕಪ್ಪಲ್ಲಿ ಅವನು ನೀರು ಕುಡಿತಾ ಇದ್ದ. ಅಂದ್ರೆ ಹೀಗೆ ಬಹಳ ಬಡತನದ ಪರಿಸ್ಥಿತಿ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಒಂದ್ಸತಿ ಏನದು ಒಂದು ಲೀಲೆಯನ್ನ ನಡೆಸ್ತಾರೆ.
ಸ್ವಯಂ ಪ್ರಕಾಶ್ ಲೀಲೆ ಅಂತ. ಆ ಸ್ವಯಂ ಪ್ರಕಾಶ ಲೀಲೆಯಲ್ಲಿ ಸಾಮಾನ್ಯವಾಗಿ ಚೈತನ್ಯ ಮಹಾಪ್ರಭುಗಳು ತಾವು ದೇವರು ಅಂತ ಹೇಳಿದಾಗ ಅವರು ಕಿವಿ ಮುಚ್ಕೊಂಡ್ಬಿಡ್ತಾ ಇದ್ರು. ವಿಷ್ಣು 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 ಇದೆ ಎಂತ ಇದು ಘೋರ ಅಪರಾಧ, ನನ್ನನ್ನು ಯಾಕೆ ದೇವರು ಅಂತ ಕರಿತಾ ಇದ್ದೀರಾ ಅಂತ. ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಅವರು ತಮ್ಮ ಈಶ್ವರ ಭಾವವನ್ನ ಪ್ರದರ್ಶಿಸ್ತಾರೆ. ಮತ್ತೆ ಎಲ್ಲಾ ಭಕ್ತರಿಗೂ ಕರೆದು ಹೇಗೆ ಚೈತನ್ಯ ಮಹಾಪ್ರಭುಗಳು ತಾವು ಆ ಭಕ್ತರ ಜೀವನದಲ್ಲಿ ಅವರಿಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ರು, ಈ ರೀತಿ ತಮ್ಮ ಐಶ್ವರ್ಯದ ಪ್ರದರ್ಶನ ಮಾಡ್ತಾರೆ. ಆಗ ಕೊಲವೇಚ ಶ್ರೀಧರನ್ನ ಕರೆದು ಹೇಳ್ತಾರೆ, ನಿನಗೆ ಏನ್ ಬೇಕೋ ಕೇಳು ಅಂತ. ಅವಾಗ ಕೊಲವೇಚ ಶ್ರೀಧರ ಹೇಳ್ತಾನೆ, ನನ್ಗೇನು ಬೇಡ, ನನಗೆ ನಿಮ್ ಭಕ್ತಿ ಒಂದಿದ್ರೆ ಸಾಕು ಅಂತ. ಶುದ್ಧ ಭಕ್ತರ ಸ್ವಭಾವ ಹೀಗಿರುತ್ತದೆ. ದಿನದ 24 ಗಂಟೆಗಳ ಕಾಲ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು ಒಂದನ್ನು ಬಿಟ್ಟರೆ ಅವರಿಗೆ ಬೇರೇನೂ ಬೇಡ. ಪ್ರಹ್ಲಾದ್ ಮಹಾರಾಜನು ಅಷ್ಟೇ ಪ್ರಾರ್ಥನೆ ಮಾಡೋದಷ್ಟೇ, ನನಗೆ ನಿನ್ನ ಭಕ್ತರ ಸಂಘ ಬೇಕು, ನಿನ್ನ ಶ್ರವಣದಲ್ಲಿ ನಾನು ಯಾವಾಗ್ಲೂ ತೊಡಗಿರ್ಬೇಕು, ನಿನ್ನ ಸ್ಮರಣೆಯಲ್ಲಿ ಇರ್ಬೇಕು, ಇಷ್ಟೇ ಪ್ರಾರ್ಥನೆ. ಮುಕ್ತಿಯನ್ನಾಗಲಿ ಅಥವಾ ಪರಮೋನ್ನತನೊಂದಿಗೆ ಲೀನವಾಗುವ ಸುಖವನ್ನಾಗಲಿ ಶುದ್ಧ ಭಕ್ತರು ಅಪೇಕ್ಷಿಸರು. ಕಿಂಚಿತ್ ಭಕ್ತಿ ಸೇವೆಯನ್ನು ರೂಢಿಸಿಕೊಂಡಾತನು ಧಾರ್ಮಿಕತೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳು ನೀಡುವ ಸೌಖ್ಯಕ್ಕೆ ಎಳ್ಳು ಕಾಳಿನಷ್ಟು ಬೆಲೆ ಕೊಡುವುದಿಲ್ಲವೆಂದು ನಾರದ ಪಂಚರಾತ್ರದಲ್ಲಿ ಕೂಡ ಹೇಳಲಾಗಿದೆ. ಧರ್ಮಾರ್ಥ ಕಾಮ ಮೋಕ್ಷ ಇವುಗಳಿಂದ ಬರುವ ಯಾವುದೇ ಬಗೆಯ ಸುಖವು ಶುದ್ಧ ಭಕ್ತನ ಹೃದಯವನ್ನು ಪ್ರವೇಶಿಸುವ ಧೈರ್ಯ ಕೂಡ ಮಾಡಲಾರದು. ರಾಣಿಯೊಬ್ಬಳ ಆಪ್ತ ಸಖಿಯರು ಹಾಗೂ ಪರಿಚಾರಿಕೆಯರು ಆಕೆಯನ್ನು ಭಯ ಗೌರವಗಳಿಂದ ಹಿಂಬಾಲಿಸುವಂತೆ ಧರ್ಮಾರ್ಥ ಕಾಮ ಮೋಕ್ಷಗಳ ಸುಖವು ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನು ಹಿಂಬಾಲಿಸುತ್ತವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯಾವುದೇ ಮೂಲದಿಂದ ಬರುವ ಯಾವುದೇ ಬಗೆಯ ಸುಖದ ಕೊರತೆ ಶುದ್ಧ ಭಕ್ತನಿಗಿರುವುದಿಲ್ಲ. ಅಂದ್ರೆ ಅವನು ಯಾವುದರಿಂದಲೂ ಇದಿಲ್ಲ, ನನ್ನ ಜೀವನದಲ್ಲಿ ಇದು ಕೊರತೆ ಇದೆ ಅಂತ ಅವನಿಗೆ ಅನ್ಸಲ್ಲ, ಅವನು ಸಂತೋಷವಾಗಿರ್ತಾನೆ. ಕೃಷ್ಣ ಸೇವೆಯನ್ನು ಒಂದನ್ನಲ್ಲದೆ ಬೇರೇನನ್ನೂ ಅವನು ಬಯಸುವುದಿಲ್ಲ. ಆಗೊಮ್ಮೆ ಅವನಿಗೆ ಬೇರೆಯ ತೆರನ ಅಪೇಕ್ಷೆ ಇದ್ದಲ್ಲಿ ಅಂತಹವನನ್ನು ಭಕ್ತನು ಕೇಳದೆಯೇ ಭಗವಂತನು ಪೂರೈಸ್ತಾನೆ. ಏನಾದ್ರೂ ಆಕಸ್ಮಿಕವಾಗಿ ಶುದ್ಧ ಭಕ್ತನ ಹೃದಯದಲ್ಲಿ ಏನಾದ್ರು ಆಸೆ ಇದ್ರೆ, ಸಾಮಾನ್ಯವಾಗಿ ಶುದ್ಧ ಭಕ್ತರು ಅಂತ ಭೌತಿಕ ಆಸೆಗಳು ಇಟ್ಕೊಳ್ಳಲ್ಲ, ಆಧ್ಯಾತ್ಮಿಕ ಆಸೆಗಳನ್ನ ಇಟ್ಕೋತಾರೆ. ಆಧ್ಯಾತ್ಮಿಕ ಆಸೆಗಳನ್ನ ಭಗವಂತ ನಿಲ್ಲಿಸಿ ನೆರವೇರಿಸ್ತಾನೆ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ, ಏನಾದ್ರೂ ಬೇರೆ ತರ ಆಸೆ ಇದ್ರೂ ಕೂಡ, ಉದಾಹರಣೆಗೆ ಯಾರೋ ಭಕ್ತ ಓಕೆ ನನ್ ಗುಲಾಬ್ ಜಾಮೂನ್ ಅಂತ ಯೋಚನೆ ಮಾಡಿದ್ರೆ ಗುಲಾಬ್ ಜಾಮೂನ್ ಅಲ್ಲಿ ಬಂದ್ಬಿಡುತ್ತೆ ಹೆಂಗೋ ಹಂಗೆ ಭಗವಂತ ಅದನ್ನು ನೆರವೇರಿಸ್ಬಿಡ್ತಾನೆ. ಆದ್ರೆ ಶುದ್ಧ ಭಕ್ತ ಸಾಮಾನ್ಯವಾಗಿ ತನಗೋಸ್ಕರ ಏನು ಬೇಡ್ಕೊಳ್ಳಲ್ಲ. ಓಕೆ, ಇದು ಸಾಂದ್ರಾನಂದ ವಿಶೇಷಾತ್ಮ. ಸೊ ಎಲ್ಲಕ್ಕಿಂತ ಮಿಗಿಲಾದ ಸುಖ, ಶ್ರೇಷ್ಠ ಸುಖ ಇರೋದು ಕೃಷ್ಣ ಪ್ರಜ್ಞೆಯಲ್ಲಿ. ಇದನ್ನ ನಾವ್ ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಬೇರೆ ವಿಚಾರಗಳ ಹಿಂದೆ ಓಡಬಾರ್ದು, ಭೌತಿಕ ಸುಖದ ಹಿಂದೆ ಅಂತೂ ಓಡ್ಲೇಬಾರ್ದು. ಯಾಕಂದ್ರೆ ಅದು ಎಲ್ಲಕ್ಕಿಂತ ಕೆಳಮಟ್ಟದ್ದು, ಲೋ ಕ್ಲಾಸ್, ತುಚ್ಛವಾದದ್ದು, ತಾತ್ಕಾಲಿಕವಾದದ್ದು, ಬಂದಿದ್ದು ಎಷ್ಟೊತ್ತಿರುತ್ತೆ ಅಂತ ಗೊತ್ತಿರಲ್ಲ. ಅಲ್ಲದೆ ಅದು ಆತ್ಮಕ್ಕೆ ಸಂತೋಷ ಕೊಡ್ತಾನೆ ಇಲ್ಲ, ಅದು ದೇಹಕ್ಕೆ ಸಂತೋಷ ಕೊಡ್ತಾ ಇರೋದು. ಹಾಗಾಗಿ ಎಲ್ಲಕ್ಕಿಂತ ತುಚ್ಛವಾದದ್ದು ಅದು. ಅದರ ಹಿಂದೆ ಬಿದ್ದರೆ ನಮಗೆ ನಿಜವಾದ ಸುಖ ಸಿಗದೆ ಇರ್ಬೋದು. ನೆಕ್ಸ್ಟ್ ಸುದುರ್ಲಭ. ಶುದ್ಧ ಭಕ್ತಿ ಸೇವೆ ಸುದುರ್ಲಭ. ಓಕೆ, ಇದನ್ನ ಕೇಳಿ ನಾವು ನಿರಾಶರಾಗಬಾರ್ದು. ಓಕೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಧ್ಯಾತ್ಮಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಬೇರೆ ಬೇರೆ ತೆರನ ತಪಶ್ಚರ್ಯೆ, ದೇಹದಂಡನೆ ಮತ್ತಿತರ ಕ್ರಿಯೆಗಳ ಆಚರಣೆ ಇರುತ್ತದೆ. ಆದಾಗ್ಯೂ ಯಾವ ಐಹಿಕ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆಯೂ ಇಂತಹ ಕ್ರಿಯೆಗಳನ್ನು ಆಚರಿಸಿದರೂ ಒಬ್ಬನು ಭಕ್ತಿ ಸೇವೆಯನ್ನು ಸಾಧಿಸಲಾರನು. ಯಾರೋ ತಪಶ್ಚರ್ಯ ಮಾಡ್ತಾ ಇದ್ದಾರೆ, ದೇಹದಂಡನೆ ಮಾಡ್ಕೋತಾ ಇದ್ದಾರೆ, ಇನ್ನೇನೋ ಮಾಡ್ತಾ ಇದ್ದಾರೆ, ಆದ್ರೆ ಅವರು ಅದನ್ನ ಎಷ್ಟೇ ಒಂದು ಭೌತಿಕ ಆಸೆ ಇಲ್ಲದೆ ಅದನ್ನ ನೆರವೇರಿಸಿದ್ರು ಕೂಡ ಅವ್ರು ಭಕ್ತಿ ಸೇವೆಯನ್ನು ಸಾಧಿಸಕ್ ಸಾಧ್ಯ ಇಲ್ಲ. ತನ್ನ ಮಟ್ಟಿಗೆ ತಾನು ಭಕ್ತಿ ಸೇವೆಯನ್ನು ಒಲಿಸಿಕೊಳ್ಳಲು ಬಯಸುವಾತನು ಕೂಡ ಹೆಚ್ಚಿನ ಆಶಾ ಭಾವನೆಯನ್ನು ಇಟ್ಟುಕೊಳ್ಳುವಂತಿಲ್ಲ. ಏಕೆಂದರೆ ಕೃಷ್ಣನು ಯಾರಿಗೆ ಬೇಕಾದರೂ ಭಕ್ತಿ ಸೇವೆಯನ್ನು ದಯಪಾಲಿಸಲು ಒಪ್ಪುವುದಿಲ್ಲ. ಯಾರಿಗಂದ್ರೆ ಅವ್ರಿಗೆ ಕೃಷ್ಣ ಶುದ್ಧ ಭಕ್ತಿ ಸೇವೆಯನ್ನು ದಯಪಾಲಿಸುವುದಿಲ್ಲ. ಯಾಕೆಂದ್ರೆ ಅಂತಹ ಶುದ್ಧ ಭಕ್ತಿ ಸೇವೆಯನ್ನು ದಯಪಾಲಿಸಿದ ತಕ್ಷಣ ಅವನು ಅಂತಹ ಭಕ್ತನ ಅಧೀನಕ್ಕೆ ಬಂದ್ಬಿಡ್ತಾನೆ, ಅವನ ಕೈಗೊಂಬೆ ಆಗ್ಬಿಡ್ತಾನೆ.
ಅದು ಮುಂದಿನ ಗುಣ ಕೃಷ್ಣಾಕರ್ಷಣಿ. ವ್ಯಕ್ತಿಗೆ ಐಹಿಕ ಸುಖವನ್ನೋ ಇಲ್ಲವೇ ಮುಕ್ತಿಯನ್ನೋ ನೀಡಲು ಕೃಷ್ಣನು ಸುಲಭವಾಗಿ ಒಪ್ಪಿಕೊಂಡಾನು. ಆದರೆ ತನ್ನ ಭಕ್ತಿ ಸೇವೆಯಲ್ಲಿ ತೊಡಗುವ ಅವಕಾಶವನ್ನು ನೀಡಲು ಕೃಷ್ಣನು ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ. ಅಂದ್ರೆ ಏನರ್ಥ? ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದೀವಲ್ಲ ಅಂತ ಹೇಳ್ಬೋದು. ಇಲ್ಲ, ಇದು ಶುದ್ಧ ಭಕ್ತಿ ಸೇವೆ ಬಗ್ಗೆ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಸೇವೆಯ ನಾವಿವಾಗ ಸಾಧಕರ ಸ್ಥಾನದಲ್ಲಿದ್ದೀವಿ, ಸಾಧಕರ ನೆಲೆಯಲ್ಲಿದ್ದೀವಿ. ಶುದ್ಧ ಭಕ್ತಿ ಸೇವೆ ಸಾಧನೆ ಮಾಡಕ್ಕೆ ನಾವು ಪಡ್ಕೊಳಕ್ಕೆ ನಾವು ಸಾಧನೆಯನ್ನ ಮಾಡ್ತಾ ಇದೀವಿ. ಆದ್ರೆ ಇನ್ನು ಕೃಷ್ಣ ನಮಗೆ ಶುದ್ಧ ಭಕ್ತಿ ಸೇವೆಯನ್ನು ಕೊಟ್ಟಿಲ್ಲ, ನಾವು ಆ ಪ್ರಯತ್ನದಲ್ಲಿದ್ದೀವಿ. ಇಲ್ಲಿ ಹೇಳ್ತಾ ಇದಾರೆ, ಆ ಶುದ್ಧ ಭಕ್ತಿ ಸೇವೆಯನ್ನ ಕೃಷ್ಣ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಯಾಕೆ? ನಿಜವಾಗಿಯೂ ಭಕ್ತನಲ್ಲಿ ಬೇರೆ ಯಾವ ಇಚ್ಛೆಯೂ ಇರಬಾರ್ದು. ಆದ್ರೆ ಕೃಷ್ಣ ನೋಡ್ತಾನೆ, ಓ ಪ್ರಭುಪಾದರ ಇಸ್ಕಾನ್ ನಿಂದ ಬಂದಿದ್ದೀರಾ, ಓಕೆ ಸರಿ ತಗೊಳ್ಳಿ. ಭಕ್ತಿ ಸೇವೆಯ ಅವಕಾಶವು ಶುದ್ಧ ಭಕ್ತನೊಬ್ಬನ ಕೃಪೆಯಿಂದ ಮಾತ್ರ ಲಭ್ಯವಾಗಬಲ್ಲದು. ಪ್ರಭುಪಾದರ ಶಿಷ್ಯಂದರು, ಈಗಿನ ಪ್ರಸ್ತುತ ಸಮಯದ ಗುರುಗಳು, ಇವರೆಲ್ಲರೂ ಶುದ್ಧ ಭಕ್ತರು. ಹಾಗಾಗಿ ಅವರ ಮೂಲಕ ನಾವು ಕೃಷ್ಣನ ಸಮೀಪಿಸಿದಾಗ ನಮಗೆ ಸುಲಭವಾಗಿ ಸಿಕ್ಬಿಡ್ತೀವಿ, ಇಲ್ಲ ಅಂದ್ರೆ ಸುಲಭವಾಗಿ ಸಿಗೋಲ್ಲ. ಯಾಕೆ ಅದು ಸುಲಭವಾಗಿ ಸಿಗುತ್ತೆ ಅಂದ್ರೆ ನಾವು ಆ ಯೋಗ್ಯತೆಯನ್ನ ಬೆಳೆಸ್ಕೊಂಡಾಗ ಸುಲಭವಾಗಿ ಸಿಗುತ್ತೆ. ಚೈತನ್ಯ ಚರಿತಾಮೃತದಲ್ಲಿ ಹೀಗೆಂದು ಹೇಳಲಾಗಿದೆ, ಶುದ್ಧ ಭಕ್ತನಾದ ಗುರುವಿನ ಕೃಪೆಯಿಂದ ಹಾಗೂ ಕೃಷ್ಣನ ಕೃಪೆಯಿಂದ ವ್ಯಕ್ತಿಯು ಭಕ್ತಿ ಸೇವೆಯ ನೆಲೆಯನ್ನು ಮುಟ್ಟಬಹುದು, ಅನ್ಯ ಮಾರ್ಗವಿಲ್ಲ. ಭಕ್ತಿ ಸೇವೆಯ ಅಪರೂಪತೆಯನ್ನು ತಂತ್ರಶಾಸ್ತ್ರದಲ್ಲಿ ಕೂಡ ದೃಢಪಡಿಸಲಾಗಿದೆ. ಶಿವನು ಸತಿಗೆ ಹೇಳ್ತಾನೆ, ಪ್ರಿಯೆ, ವ್ಯಕ್ತಿಯು ಜ್ಞಾನದ ವಿವಿಧ ಅಂಗಗಳನ್ನು ವಿಶ್ಲೇಷಿಸಬಲ್ಲ ದಾರ್ಶನಿಕನಾಗಿದ್ದರೆ ಅವನು ಐಹಿಕ ಬಂಧನದಿಂದ ಬಿಡುಗಡೆ ಪಡೆಯಬಲ್ಲ. ವೇದೋಕ್ತ ಕರ್ಮಕಾಂಡೀಯ ಯಜ್ಞಗಳನ್ನು ಮಾಡುವುದರಿಂದ ವ್ಯಕ್ತಿಯು ಧಾರ್ಮಿಕನ ನೆಲೆ ಮುಟ್ಟಬಲ್ಲ. ತನ್ಮೂಲಕ ಐಹಿಕ ಸುಖ ಭೋಗಗಳನ್ನು ಸಂಪೂರ್ಣವಾಗಿ ಸಾಧಿಸಬಲ್ಲ. ಆದರೆ ಇಂತಹ ಪ್ರಯತ್ನಗಳು ವ್ಯಕ್ತಿಗೆ ಪ್ರಭುವಿನ ಭಕ್ತಿ ಸೇವೆ ಯೋಗವನ್ನು ಕರುಣಿಸಲಾರವು. ವ್ಯಕ್ತಿಯು ಸಹಸ್ರ ಜನ್ಮಗಳನ್ನೆತ್ತಿ ಮೇಲಿನ ಪರಿಕ್ರಮಗಳ ದ್ವಾರ ಪ್ರಯತ್ನಿಸಿದರೂ ಭಕ್ತಿ ಸೇವೆ ಯೋಗವು ದಕ್ಕುವುದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಭಕ್ತಿಯೇ ಭಕ್ತಿಗೆ ಕಾರಣ. ಬೇರೆ ಕಾರಣ ಇಲ್ಲ. ಭಕ್ತಿ ದೇವಿ ಸ್ವತಂತ್ರಳು. ಹಾಗಾಗಿ ಬೇರೆ ಭೌತಿಕ ಚಟುವಟಿಕೆಗಳಿಂದ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಂದಲೂ ಕೂಡ ನಾವು ಭಕ್ತಿಯನ್ನ, ಶುದ್ಧ ಭಕ್ತಿ ಸೇವೆಯನ್ನು ಪಡ್ಕೊಳಕ್ಕಾಗಲ್ಲ. ಅದು ಕೇವಲ ಇನ್ನೊಬ್ಬ ಭಕ್ತರ ಹೃದಯದಿಂದ ನಮಗೆ ವರ್ಗಾವಣೆ ಆಗತ್ತೆ, ಅಥವಾ ಅವರ ಕೃಪೆಯಿಂದ ನಮಗೆ ಶುದ್ಧ ಭಕ್ತಿ ಸೇವೆ ಸಿಗುತ್ತೆ, ಬೇರೆ ಮಾರ್ಗ ಇಲ್ಲ. ಹಾಗಾಗಿ ನಾವು ನಮ್ಮ ಗುರುಗಳನ್ನ ಪ್ರಸನ್ನ ಪಡಿಸ್ಬೇಕು. ಪ್ರಭುಪಾದರನ್ನ ಪ್ರಸನ್ನ ಪಡಿಸ್ಬೇಕು. ಯಶ ಪ್ರಸಾದಾತ್ ಭಗವತ್ ಪ್ರಸಾದವು. ಆಗ ಭಗವಂತ ಸಂತೃಪ್ತನಾಗಿ ನಮಗೆ ಶುದ್ಧ ಭಕ್ತಿ ಸೇವೆಯನ್ನು ದಯಪಾಲಿಸಬಹುದು. ವ್ಯಕ್ತಿಗತ ಪ್ರಯತ್ನಗಳಿಂದಾಗಲಿ ಅಥವಾ ಮಹಿಮಾವಂತರ ಉಪದೇಶಗಳಿಂದಾಗಲಿ ವ್ಯಕ್ತಿಯು ಭಕ್ತಿ ಸೇವೆ ನೆಲೆಯನ್ನು ತಲುಪಲಾರನೆಂದು ಪ್ರಹ್ಲಾದ ಮಹಾರಾಜನು ಸ್ಥಿರಪಡಿಸುವ ಸಂಗತಿ ಶ್ರೀಮದ್ ಭಾಗವತದಲ್ಲಿದೆ. ಶುದ್ಧ ಭಕ್ತನೊಬ್ಬನ ಪಾದ ಧೂಳಿಯ ಆಶೀರ್ವಾದ ವ್ಯಕ್ತಿಯ ಮೇಲಿರಬೇಕು. ಅಂತ ಭಕ್ತನು ಐಹಿಕ ಅಪೇಕ್ಷೆಗಳ ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತನಾಗಿರಬೇಕು. ಐಹಿಕ ಅಪೇಕ್ಷೆಗಳ ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತನಾಗಿರ್ಬೇಕು. ಲವಲೇಶದಷ್ಟು ಇರಬಾರ್ದು ಐಹಿಕ ಬಯಕೆ. ಒಂದು ಚೂರು ಲೌಕಿಕ ಬಯಕೆಗಳಿರ್ಬಾರ್ದು. ಮತ್ತೆ ಶುದ್ಧ ಭಕ್ತರಾದ ಗುರುಗಳ ಪಾದಧೂಳಿಯ ಆಶೀರ್ವಾದ ನಮಗಿರ್ಬೇಕು. ಅಂದ್ರೆ ಅವರ ಆಜ್ಞೆಗಳ, ಉಪದೇಶಗಳ, ಇಚ್ಛೆಗಳ ನೆರವೇರಿಸುವ ಒಂದು ಪ್ರಯತ್ನದಲ್ಲಿ ನಾವು ತೊಡಗಿರ್ಬೇಕು. ಶುದ್ಧ ಭಕ್ತರ ಪಾದಧೂಳಿ ಅಂದ್ರೆ ಏನು? ಹೋಗಿ ಅವ್ರ ಪಾದಗಳನ್ನ ಹಿಡ್ಕೊಳ್ಳೋದಲ್ಲ ನಾವು, ಅದು ಮಾಡ್ಬೇಕು ಅವಕಾಶ ಸಿಕ್ಕಿದ್ರೆ. ಆದ್ರೆ ಸಾಮಾನ್ಯವಾಗಿ ಪಾದಧೂಳಿ ಅಂದ್ರೆ ಅವರ ಉಪದೇಶಗಳು, ಅವರ ಉದ್ದೇಶಗಳು, ಅವರ ಆಜ್ಞೆಗಳು, ಅದನ್ನ ಪಾಲನೆ ಮಾಡೋದ್ರಲ್ಲಿ ತೊಡಗ್ಬೇಕು ನಾವು. ಅದು ಮೊದಲು ಅದೇನು ಅಂತ ತಿಳ್ಕೊಬೇಕಲ್ವಾ. ಎಷ್ಟೊಂದು ಜನ ಭಕ್ತರು ಏನೋ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ, ಓಕೆ. ಒಂದು ರೀತಿಯಲ್ಲಿ ಇವಾಗ ವಿಶೇಷವಾಗಿ ದೀಕ್ಷೆ ಪಡೆದಂತ ಭಕ್ತರು ದೀಕ್ಷೆಯ ಸಮಯದಲ್ಲಿ ಒಂದು ಭಾಷೆ ತಗೊಂಡಿರ್ತಾರೆ. ಓಕೆ, ಕನಿಷ್ಠ 16 ಮಾಲೆ ಮಾಡ್ತೀನಿ, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತೀನಿ. ಸೊ ಅದನ್ನ ಪಾಲನೆ ಮಾಡೋದು ಕೂಡ ಗುರುಗಳ ಆಜ್ಞೆಯನ್ನ ಪಾಲನೆ ಮಾಡ್ತಾ ಇರೋದು. ಹಾಗಾಗಿ ಅಷ್ಟರ ಮಟ್ಟಿಗೆ ನಮ್ಮ ಎಲ್ಲರಿಗೂ ಕೃಪೆ ಸಿಗುತ್ತೆ. ಆದ್ರೆ ಇನ್ನು ವಿಶೇಷವಾದ ಕೃಪೆ ಬೇಕು ಅಂದ್ರೆ ಅಲ್ಲದೆ, ಓಕೆ, ಅದನ್ನ ನಾವು ಪಾಲನೆ ಮಾಡ್ತಾ ಇರ್ಬೋದು. ಆದ್ರೆ ಗುರುಗಳು ಬೇರೆ ಆದೇಶಗಳನ್ನ ಕೊಡ್ತಾ ಇರ್ಬೋದು. ಅದನ್ನ ನಾವು ಕಿವಿಗೆ ಹಾಕೊಳ್ದೆ ಇದ್ರೆ ಅವಾಗ ಇದು ಮಾಡಿದ್ರು ಕೂಡ ಅದು ಮಾಡದೇ ಇರೋದ್ರಿಂದ ಅದು ಗುರುರ ಬಗ್ಗೆ ಆಗೋಗುತ್ತೆ. ಅದರಿಂದ ಅಂದ್ರೆ ಒಂದು ನಾಮ ಅಪರಾಧ ಆಗತ್ತೆ. ಹಾಗಾಗಿ ನಾವು ಪ್ರಗತಿ ಸಾಧಿಸಲ್ಲ ಭಕ್ತಿಯಲ್ಲಿ. ಎರಡೂ ಮಾಡ್ಬೇಕು ನಾವು. ಆ ದೀಕ್ಷೆಯ ಸಮಯದಲ್ಲಿ ನಾವು
ಕೊಟ್ಟಿರುವ ಭಾಷೆಯನ್ನ ಆ ಒಂದು ಪ್ರತಿಜ್ಞೆಯನ್ನು ಕೂಡ ಪಾಲನೆ ಮಾಡಬೇಕು. ಜೊತೆಗೆ ಗುರುಗಳ ವಾಣಿಯನ್ನ ಶ್ರವಣ ಮಾಡಿ ಅವರ ಇಚ್ಛೆಗಳನ್ನ ಪೂರೈಸಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಆಗ ಮಾತ್ರ ನಾವು ಕೃಷ್ಣ ಪ್ರೇಮ ಇವೆಲ್ಲದರ ಬಗ್ಗೆ ಮಾತಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದೆಲ್ಲ ಸುಮ್ಮನೆ ಹಾಸ್ಯಾಸ್ಪದವಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಮಾಡೋ ಪ್ರಯತ್ನ ಅಂತೂ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನು ಕೃಷ್ಣ ಪ್ರೇಮದ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಅರ್ಥ ಏನಿದೆ? ಸೊ ಹಾಗಾಗಿ ಇವೆಲ್ಲವನ್ನ ನಾವು ಗಂಭೀರವಾಗಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ದೀಕ್ಷಿತ ಭಕ್ತರು ನಿಮ್ಮ ಗುರುಗಳಿಂದ ಶ್ರವಣ ಮಾಡ್ಬೇಕು. ಗುರುಗಳ ವಾಣಿಯ ಸಂಪರ್ಕದಲ್ಲೇ ಇರ್ಲಿಲ್ಲ ಅಂದ್ರೆ ನೀವು ಗುರುಗಳಿಗೆ ಹೇಗೆ ಅವರನ್ನ ಪ್ರಸನ್ನ ಪಡ್ಸಕ್ಕಾಗತ್ತೆ? ಓಕೆ, ಒಬ್ರೊಬ್ರಿಗೆ ಭಾಷೆಯ ಸಮಸ್ಯೆಗಳಿಂದ ಗುರುಗಳ ಭಾಷೆ ನಮ್ಗೆ ಗೊತ್ತಾಗಲ್ಲ, ಅವ್ರು ಇಂಗ್ಲಿಷಲ್ಲಿ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಓಕೆ, ಆಗ ಅವರು ಅಂತವರು ಬೇರೆ ತಿಳ್ಕೊಂಡಿರುವಂತಹ ಗುರುಗಳ ಬೇರೆ ಅಂದ್ರೆ ಗುರು ಬಂಧುಗಳಿಂದ ನಾವು ಶ್ರವಣ ಮಾಡ್ಬೇಕಾಗ್ತವ. ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ 6ನೇ ಅಧ್ಯಾಯ ಶ್ಲೋಕ 18 ಒಂದು ಪ್ರಸಂಗ ಹೀಗುಂಟು. ನಾರದರು ಯುಧಿಷ್ಠಿರನ್ನು ಕುರಿತು ಹೇಳ್ತಾರೆ, ಪ್ರಿಯರಾಜನೇ, ಮುಕುಂದನೆಂದು ಖ್ಯಾತನಾದ ಭಗವಾನ್ ಕೃಷ್ಣನು ಯದುವಂಶದ ಹಾಗೂ ಪಾಂಡವರ ನಿರಂತರ ರಕ್ಷಕನು. ಎಲ್ಲಾ ವಿವರಗಳಲ್ಲಿಯೂ ಅವನು ನಿನ್ನ ಗುರುವು ಉಪದೇಶಕನೂ ಆಗಿದ್ದಾನೆ. ನಿನ್ನ ಪಾಲಿಗೆ ಪೂಜಾರ್ಹವಾದ ದೈವ ಅವನೊಬ್ಬನೇ. ಅವನು ಪ್ರೀತಿಯುಳ್ಳವನು, ವಾತ್ಸಲ್ಯಮಯಿಯೂ ಆಗಿದ್ದಾನೆ. ಕೃಷ್ಣ ಪ್ರೀತಿಯುಳ್ಳವನು, ವಾತ್ಸಲ್ಯಮಯಿಯೂ ಆಗಿದ್ದಾನೆ. ವ್ಯಕ್ತಿಗತ ಹಾಗೂ ಕೌಟುಂಬಿಕ ನೆಲೆಯ ನಿನ್ನೆಲ್ಲಾ ಕಾರ್ಯಚಟುವಟಿಕೆಗಳ ನಿರ್ದೇಶಕ ಅವನೇ. ಅಷ್ಟೇ ಅಲ್ಲ, ಅವನು ಕೆಲವೊಮ್ಮೆ ನಿನ್ನ ದೂತನೇ ಎಂಬಂತೆ ನಿನ್ನ ಆಜ್ಞೆಗಳೆಲ್ಲವನ್ನೂ ಪಾಲಿಸುತ್ತಾನೆ. ಪ್ರಿಯ ದೊರೆಯೇ, ನೀನು ತುಂಬಾ ಭಾಗ್ಯಶಾಲಿ, ಏಕೆಂದರೆ ಪ್ರಭು ನಿನ್ನಲ್ಲಿ ತೋರುತ್ತಿರುವ ಅನುಗ್ರಹವು ಉಳಿದವರ ಪಾಲಿಗೆ ಕನಸಿನಲ್ಲೂ ಸಾಧ್ಯವಿಲ್ಲ. ಈ ಶ್ಲೋಕದ ಭಾವಾರ್ಥ ಹೀಗಿದೆ: ಪ್ರಭು ಮುಕ್ತಿಯನ್ನೇನೋ ಸುಲಭವಾಗಿ ದಯಪಾಲಿಸುತ್ತಾನೆ, ಆದರೆ ಅವನು ತನ್ನ ಭಕ್ತಿ ಸೇವೆ ಅವಕಾಶವನ್ನು ವ್ಯಕ್ತಿಗೆ ಅನುಗ್ರಹಿಸುವುದು ಅಪೂರ್ವ. ಭಕ್ತಿ ಸೇವೆಯ ಕಾರಣ ಭಗವಂತನು ಭಕ್ತನಿಂದ ಕೊಳ್ಳಲ್ಪಡುತ್ತಾನೆ. ಕೊಳ್ಳಲ್ಪಡುತ್ತಾನೆ ಅಂದ್ರೆ ಅವನ ವಶಕ್ಕೆ ಬಂದ್ಬಿಡ್ತಾನೆ, ಕೈಗೊಂಬೆ ಆಗ್ಬಿಡ್ತಾನೆ. ಇನ್ನೊಂದು ಕೊಡ್ತಾ ಇದ್ದಾರೆ. ಪರಮೋನ್ನತನಲ್ಲಿ ಒಂದಾಗುವುದರ ಸುಖ. ಬ್ರಹ್ಮಾನಂದ ಅಥವಾ ಪರಮೋನ್ನತದಲ್ಲಿ ಒಂದಾಗುವುದರ ಸುಖವನ್ನು ದಶಕೋಟಿಗಳಿಂದ ಗುಣಿಸಿದಾಗಲೂ ಅದು ಭಕ್ತಿ ಸುಧಾ ಅಂಬುದಿಯಲ್ಲಿ ಸಿಗುವ ಅಣುವಿನಷ್ಟು ಸಂತೋಷಕ್ಕೆ ಕೂಡ ಸಮವಲ್ಲವೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಬ್ರಹ್ಮಾನಂದ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗೋದು, ಅದರಿಂದ ಸಿಗೋ ಸುಖ ಭಕ್ತಿ ಸೇವೆಯಲ್ಲಿ ನಾವು ತೊಡಗೋದ್ರಿಂದ ಒಂದು ಅಣುವಿನಷ್ಟು ಸಂತೋಷಕ್ಕೆ ಕೂಡ ಸಮಾನವಲ್ಲ. ಹರಿಭಕ್ತಿ ಸುಧೋದಯದಲ್ಲಿ ಹೀಗೊಂದು ಪ್ರಸಂಗ ಉಂಟು. ಪ್ರಹ್ಲಾದ ಮಹಾರಾಜನು ನೃಸಿಂಹದೇವರನ್ನು ಕುರಿತು ಪ್ರಾರ್ಥಿಸುತ್ತಾ ಹೀಗನ್ನುತ್ತಾನೆ: ಜಗದೊಡೆಯನೇ, ನಿನ್ನ ಸಾನ್ನಿಧ್ಯದಿಂದಾಗಿ ನಾನು ಲೋಕೋತ್ತರ ಆನಂದವನ್ನು ಅನುಭವಿಸುತ್ತಿದ್ದೇನೆ ಮತ್ತು ಪರಮಾನಂದದ ಕಡಲಿನಲ್ಲಿ ಮುಳುಗಿ ಹೋಗಿದ್ದೇನೆ. ಲೋಕೋತ್ತರ ಆನಂದವನ್ನು ಅನುಭವಿಸ್ತಾ ಇದ್ದೀನಿ ಮತ್ತು ಪರಮಾನಂದದ ಕಡಲಿನಲ್ಲಿ ಮುಳುಗಿ ಹೋಗಿದ್ದೇನೆ. ಈ ಆನಂದ ಸಾಗರಕ್ಕೆ ಹೋಲಿಸಿದರೆ ಬ್ರಹ್ಮಾನಂದವು ಗೋವಿನ ಪಾದದ ಗುರುತು ಬಿದ್ದ ಗುಳಿಯಲ್ಲಿ ನಿಂತ ನೀರಿಗಿಂತ ಹೆಚ್ಚೇನಲ್ಲ ಎಂಬುದು ಈಗ ನನ್ನ ಅರಿವನ್ನು ಮುಟ್ಟಿದೆ. ಶ್ರೀಧರ ಸ್ವಾಮಿ ಅವರು ಶ್ರೀಮದ್ ಭಾಗವತಕ್ಕೆ ಬರೆದಿರುವ ವ್ಯಾಖ್ಯಾನ ಗ್ರಂಥವಾದ ಭಾವಾರ್ಥ ದೀಪಿಕೆಯಲ್ಲಿ ಮೇಲಿನ ಅಭಿಪ್ರಾಯವನ್ನು ಈ ಮಾತುಗಳಲ್ಲಿ ಸಮರ್ಥಿಸಲಾಗಿದೆ. ನನ್ನ ಪ್ರೀತಿಯ ಪ್ರಭುವೇ, ನಿನ್ನ ಭಕ್ತಿ ಎಂಬ ರಸಾಮೃತದ ಕಡಲಿನಲ್ಲಿ ಈಜುವ ಸುದೈವಿಗಳಾದ ಕೆಲ ಜನರು, ನಿನ್ನ ಲೀಲೆಗಳೆಂಬುದರ ಮಧುಪಾನ ಮಾಡುತ್ತಿರುವ ಜನ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಬೆಲೆಯನ್ನು ತಗ್ಗಿಸಬಲ್ಲ ಮಹದಾನಂದವನ್ನು ಖಂಡಿತ ಬಲ್ಲರು. ಇಂತಹ ಅಲೌಕಿಕ ಭಕ್ತರು ಭಕ್ತಿ ಸೇವೆಯೊಂದರ ವಿನ ಉಳಿದೆಲ್ಲಾ ಸುಖಗಳನ್ನು ಬೀದಿಯಲ್ಲಿನ ಹುಲ್ಲು ಕಡ್ಡಿಗಿಂತ ಬೇರೇನಲ್ಲವೆಂದು ಬಗೆಯುತ್ತಾರೆ. ಹಾಗಾಗಿ ಈ ಸುಖ ಎಲ್ಲಕ್ಕಿಂತ ಶ್ರೇಷ್ಠವಾದ ಸುಖ. ಇದಕ್ಕೆ ಯಾವ ಹೋಲಿಕೆ ಇಲ್ಲ. ಮತ್ತೆ ಅದು ಅಷ್ಟು ಅಪೂರ್ವವಾದದ್ದು. ನಾವೆಲ್ಲರೂ ಏನೋ ಒಂದು ದೊಡ್ಡ ವಿಷಯವನ್ನು ಸಾಧಿಸಬೇಕು ಅಂತ ಪ್ರಯತ್ನ ಮಾಡಬೇಕು. ಈ ಕೃಷ್ಣ ಪ್ರೇಮ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ವಿಷಯ. ಬೇರೆ ಎಂತಹ ಮಹಾ ದೊಡ್ಡ ಶ್ರೇಷ್ಠ ವ್ಯಕ್ತಿ ಆಗಿರೋ ಭೌತಿಕ ಜಗತ್ತಿನಲ್ಲಿ ಅವರು ಯೋಚನೆ ಕೂಡ ಮಾಡಕ್ಕಾಗಲ್ಲ ಕೃಷ್ಣ ಪ್ರೇಮವನ್ನು ಸಾಧಿಸೋದು. ಹಾಗಾಗಿ ಇದು ಅತ್ಯುನ್ನತವಾದ ಗುರಿ, ಅತ್ಯುನ್ನತವಾದ ಧ್ಯೇಯ. ಪಡ್ಕೊಳ್ಳೋದು ಬಹಳ ಕಷ್ಟ. ಆದ್ರೆ ಅದೃಷ್ಟವಶಾತ್ ನಾವು ಪ್ರಭುಪಾದರ ಇಸ್ಕಾನ್ ನಲ್ಲಿ ಇದ್ದೀವಿ. ಅವರ ಶಿಷ್ಯಂದ್ರಾದ ಶುದ್ಧ ಭಕ್ತರ
ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿ ಮಾಡ್ತಾ ಇದೀವಿ. ಹಾಗಾಗಿ ನಮಗೆ ಸಿಗೋ ಸಾಧ್ಯತೆಗಳು ಬಹಳ ಹೆಚ್ಚಿದೆ. ಸುದುರ್ಲಭ ಅಂದ್ರೆ ನಮಗೆ ಸುದುರ್ಲಭ ಆಗಿರ್ಬೇಕಾಗಿಲ್ಲ. ಸರಿಯಾಗಿ ಪಾಲನೆ ಮಾಡಿದ್ರೆ ಭಕ್ತಿಯ ನಿಯಮ ನಿಬಂಧನೆಗಳನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಆಗ ಅದು ಕಷ್ಟವಾಗುವುದಿಲ್ಲ. ಓಕೆ, ಅಂತಿಮವಾದ ಗುಣಲಕ್ಷಣ ಕೃಷ್ಣನನ್ನು ಆಕರ್ಷಿಸುವುದು. ಶ್ರೀಕೃಷ್ಣ ಆಕರ್ಷಿಣಿ. ಭಕ್ತಿ ಸೇವೆಯು ಕೃಷ್ಣನನ್ನು ಕೂಡ ಆಕರ್ಷಿಸುತ್ತದೆ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಕೃಷ್ಣನು ಎಲ್ಲರನ್ನೂ ಆಕರ್ಷಿಸುತ್ತಾನೆ, ಆದರೆ ಭಕ್ತಿ ಸೇವೆಯು ಕೃಷ್ಣನನ್ನೇ ಆಕರ್ಷಿಸುತ್ತದೆ. ಅತ್ಯುನ್ನತ ಮಟ್ಟದ ಭಕ್ತಿ ಸೇವೆಗೆ ರಾಧಾರಾಣಿಯು ಪ್ರತೀಕವಾಗುತ್ತಾಳೆ. ಕೃಷ್ಣನನ್ನು ಮದನ ಮೋಹನ ಎನ್ನುತ್ತಾರೆ. ಹಾಗೆಂದರೆ ಕೃಷ್ಣನು ಸಹಸ್ರಾರು ಮನ್ಮಥರನ್ನು ಪರಾಜಿತಗೊಳಿಸಬಲ್ಲನೆಂದು ಅರ್ಥ. ಆದರೆ ರಾಧಾರಾಣಿಯು ಇನ್ನೂ ಹೆಚ್ಚಿನ ಮನೋಹರೆ, ಏಕೆಂದರೆ ಆಕೆಯು ಕೃಷ್ಣನನ್ನು ಕೂಡ ಆಕರ್ಷಿಸಬಲ್ಲಳು. ಆದ್ದರಿಂದ ರಾಧಾರಾಣಿಯ ಭಕ್ತರು ಆಕೆಯನ್ನು ಮದನ ಮೋಹನ ಮೋಹಿನಿ, ಮನ್ಮಥನನ್ನು ಆಕರ್ಷಿಸುವ ಆತನನ್ನು ಕೂಡ ಆಕರ್ಷಿಸಬಲ್ಲವಳು ಎಂದು ಕರೆಯುತ್ತಾರೆ. ಭಕ್ತಿ ಸೇವೆ ಮಾಡುವುದೆಂದರೆ ರಾಧಾರಾಣಿಯ ಹೆಜ್ಜೆ ಜಾಡಿನಲ್ಲಿ ನಡೆಯುವುದೇ ಆಗಿದೆ. ಬೃಂದಾವನದ ಭಕ್ತರು ಭಕ್ತಿ ಸೇವೆಯಲ್ಲಿ ಔನ್ನತ್ಯ ಗಳಿಸಲು ತಮ್ಮನ್ನು ರಾಧಾರಾಣಿಯ ಸುಪರ್ದಿಗೆ ಒಳಪಡಿಸಿಕೊಳ್ಳುತ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಕ್ತಿ ಸೇವೆಯು ಐಹಿಕ ಜಗತ್ತಿನ ಕಾರ್ಯವಲ್ಲ. ಭಕ್ತಿ ಸೇವೆ ಅಂದ್ರೆ ಶುದ್ಧ ಭಕ್ತಿಯ ಚಟುವಟಿಕೆ ಈ ಐಹಿಕ ಜಗತ್ತಿನ ಕಾರ್ಯವಲ್ಲ. ಅದು ಸ್ಪಷ್ಟವಾಗಿ ರಾಧಾರಾಣಿಯ ಅಂಕೆಗೊಳಪಡಲ್ಪಟ್ಟಿದೆ. ಮಹಾತ್ಮರು ದೈವಿ ಪ್ರಕೃತಿಯ ಎಂದರೆ ಅಂತರಂಗ ಶಕ್ತಿಯಾದ ರಾಧಾರಾಣಿಯ ರಕ್ಷಣೆಗೆ ಒಳಪಟ್ಟವರೆಂಬುದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ದೈವಿ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ದೈವಿ ಏಷಾ ಗುಣಮಯಿ. ಮತ್ತೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ಎಲ್ಲ ಮಹಾತ್ಮರು ದೈವಿ ಪ್ರಕೃತಿಯನ್ನ ಆಶ್ರಯಿಸ್ತಾರೆ. ಹೀಗೆ ಕೃಷ್ಣನ ಅಂತರಂಗ ಶಕ್ತಿಯ ನೇರ ಆಧಿಪತ್ಯಕ್ಕೊಳಪಟ್ಟ ಭಕ್ತಿ ಸೇವೆಯು ಕೃಷ್ಣನನ್ನು ಕೂಡ ಆಕರ್ಷಿಸುತ್ತದೆ. ಆದ್ರೆ ದಯವಿಟ್ಟು ಮತ್ತೆ ಇದನ್ನ ತಿಳ್ಕೊಳ್ಳಿ, ಇದು ಶುದ್ಧ ಭಕ್ತಿ ಸೇವೆ ಮಾತ್ರ. ಯಾಕಂದ್ರೆ ರಾಧಾರಾಣಿ ಮಾಡೋದು ಶುದ್ಧ ಭಕ್ತಿ ಸೇವೆ. ಭೌತಿಕ ಜಗತ್ತಿನಲ್ಲಿ ನಾವು ಶುದ್ಧ ಭಕ್ತಿಯ ಚಟುವಟಿಕೆಗಳನ್ನ ಮಾಡಿದಾಗ ಅದು ರಾಧಾರಾಣಿಯ ಶಕ್ತಿ. ನಾವು ಮಿಶ್ರ ಭಕ್ತಿ ಮಾಡ್ಕೊಂಡ್ರೆ ಅದು ಭಕ್ತಿ ಆಭಾಸ ಆಗುತ್ತೆ. ಅಂದ್ರೆ ಭಕ್ತಿಯ ತರ ಕಾಣ್ತಾ ಇದೆ, ಅದು ನಿಜವಾಗ್ಲೂ ಭಕ್ತಿ ಅಲ್ಲ. ಅದು ಮೇಲಿನ ಮಾತಿಗೆ ಭಾಗವತದ 11ನೆಯ ಸ್ಕಂದದಲ್ಲಿ 14ನೇ ಅಧ್ಯಾಯ ಶ್ಲೋಕ 20 ಸಮರ್ಥನೆ ಇದೆ. ಅಲ್ಲಿ ಕೃಷ್ಣನ್ ಹೇಳ್ತಾನೆ ಉದ್ಧವನಿಗೆ, ಪ್ರಿಯ ಉದ್ಧವನೇ, ಭಕ್ತರು ನನಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ನನಗೆ ಆಗುವ ಆಕರ್ಷಣೆಯು ಹಠಯೋಗ, ದಾರ್ಶನಿಕ ಮನೋಕಲ್ಪನೆ, ಕರ್ಮಕಾಂಡಿಯ ಯಜ್ಞಗಳು, ವೇದಾಧ್ಯಯನ, ಉಗ್ರ ತಪಶ್ಚರ್ಯೆ ಅಥವಾ ದಾನ ಯಾವುದರಿಂದಲೂ ಪಡೆಯಲಾಗದೆಂಬುದನ್ನು ನೀನು ನನ್ನಿಂದ ತಿಳಿ. ಇಲ್ಲಿ ಹೇಳಿರುವ ಎಲ್ಲವೂ ಬಹು ಒಳ್ಳೆಯ ಆಚರಣೆಗಳೇ ಸರಿ, ಆದರೆ ನನ್ನ ಭಕ್ತರು ಸಲ್ಲಿಸುವ ಅಲೌಕಿಕ ಪ್ರೇಮ ಸೇವೆಯಷ್ಟು ಆಕರ್ಷಕವಲ್ಲ. ಭಕ್ತರು ಸಲ್ಲಿಸುವ ಭಕ್ತಿ ಸೇವೆಯಿಂದ ಕೃಷ್ಣನು ಹೇಗೆ ಆಕರ್ಷಿತನಾಗುತ್ತಾನೆಂಬುದನ್ನು ನಾರದರು ಭಾಗವತದ 7ನೆಯ ಸ್ಕಂದದಲ್ಲಿ ವರ್ಣಿಸುತ್ತಾರೆ. ಇಲ್ಲಿ ನಾರದರು ಪ್ರಹ್ಲಾದ ಮಹಾರಾಜನ ಮಹಿಮೆಯನ್ನು ಕೊಂಡಾಡುತ್ತಿದ್ದ ಯುಧಿಷ್ಠಿರ ಮಹಾರಾಜನನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಒಬ್ಬ ಭಕ್ತನು ಇತರ ಭಕ್ತರ ಕಾರ್ಯಗಳನ್ನು ಮೆಚ್ಚಿಕೊಳ್ಬೇಕು, ಅಸೂಯೆ ಪಡಬಾರದು. ಇತರ ಭಕ್ತರ ಕಾರ್ಯಗಳನ್ನು ಮೆಚ್ಚಿಕೊಳ್ಳುತ್ತಾನೆ. ಯುಧಿಷ್ಠಿರ ಮಹಾರಾಜನು ಪ್ರಹ್ಲಾದನ ಗುಣಗಳನ್ನು ಮೆಚ್ಚಿಕೊಂಡನು. ಶುದ್ಧ ಭಕ್ತನ ಲಕ್ಷಣ ಇದಾಗಿದೆ. ಶುದ್ಧ ಭಕ್ತನು ತನ್ನನ್ನು ಬಹುದೊಡ್ಡವನೆಂದು ಎಂದೂ ಯೋಚಿಸುವುದಿಲ್ಲ. ತನಗಿಂತ ಉಳಿದ ಭಕ್ತರು ಶ್ರೇಷ್ಠರೆನ್ನುವುದೇ ಸದಾ ಅವನ ಭಾವನೆಯಾಗಿರುತ್ತದೆ. ಯುಧಿಷ್ಠಿರ ಮಹಾರಾಜನ ಆಲೋಚನೆ ಈ ನಿಟ್ಟಿನಲ್ಲಿ ಸಾಗಿತ್ತು. ಪ್ರಹ್ಲಾದ ಮಹಾರಾಜನು ವಾಸ್ತವವಾಗಿ ಪ್ರಭು ಭಕ್ತ, ನಾನೋ ಏನೂ ಅಲ್ಲದವನು. ಯುಧಿಷ್ಠಿರನು ಈ ಪರಿಯಲ್ಲಿ ಆಲೋಚಿಸುತ್ತಿದ್ದಾಗ ನಾರದರು ಅವನನ್ನು ಕುರಿತು ಹೇಳ್ತಾರೆ, ಪ್ರಿಯ ಯುಧಿಷ್ಠಿರ ಮಹಾರಾಜನೇ, ನೀವೇ ಜಗತ್ತಿನಲ್ಲಿ ಏಕೈಕ ಭಾಗ್ಯಶಾಲಿಗಳು. ದೇವೋತ್ತಮ ಪರಂ ಪುರುಷನು ಈ ಗೃಹಲೋಕದಲ್ಲಿ ಆವಿರ್ಭವಿಸಿ ಒಬ್ಬ ಸಾಧಾರಣ ಮನುಷ್ಯನಂತೆ ನಿಮ್ಮೊಡನೆ ವ್ಯವಹರಿಸುತ್ತಿದ್ದಾನೆ. ಅವನು ಎಲ್ಲಾ ಸಂದರ್ಭಗಳಲ್ಲೂ ನಿಮ್ಮೊಡನೆ ಇದ್ದಾನೆ. ಪ್ರಭು ಬೇರೆಯವರ ಕಣ್ಣಿಗೆ ಬೀಳದೆ ನಿಮ್ಮೊಟ್ಟಿಗೆ ಜೀವಿಸುತ್ತಿದ್ದಾನೆ. ಅವನು ಸಾಕ್ಷಾತ್ ಪರಮಪ್ರಭುವೇ ಆಗಿದ್ದಾನೆಂಬುದನ್ನು ಇತರರು ಅರಿಯಲಾರರು. ಆದರೂ ಅವನು ನಿಮ್ಮ ಬಂಧುವಿನಂತೆ, ನಿಮ್ಮ ಗೆಳೆಯನಂತೆ, ಅಷ್ಟೇಕೆ ನಿಮ್ಮ ದೂತನಂತೆ ಕೂಡ ನಿಮ್ಮೊಡನೆ ಇದ್ದಾನೆ. ಆದ್ದರಿಂದ ನಿಮ್ಮಷ್ಟು ಭಾಗ್ಯಶಾಲಿಗಳು ಈ ಜಗತ್ತಿನಲ್ಲೇ ಇಲ್ಲವೆಂಬುದನ್ನು ನೀವು ಅರಿಯಬೇಕು. ಯುಧಿಷ್ಠಿರ ಮಹಾರಾಜ ತನ್ನ ನಮ್ರತೆಯಿಂದ ತಾನು ಯೋಚನೆ ಮಾಡ್ತಾ ಇದ್ದಾನೆ, ಅಯ್ಯೋ ಪ್ರಹ್ಲಾದ ಮಹಾರಾಜ ಎಷ್ಟು ದೊಡ್ಡ ಭಕ್ತ, ನಾನು ಏನೂ ಇಲ್ಲ ಅಂತ. ಅದಕ್ಕೆ ನಾರದರು ಸ್ವಲ್ಪ ಸ್ಪಷ್ಟ ಮಾಡ್ತಾ ಇದಾರೆ, ಏನಪ್ಪಾ ಕೃಷ್ಣ ಎಲ್ಲರನ್ನೂ ಬಿಟ್ಟು ನಿಮ್ ಜೊತೆ ಇದ್ದಾನೆ, ನಿಮ್ಮ ಸ್ನೇಹಿತನಾಗಿ
ಸಮಯಗಳಲ್ಲಿ ನಿಮ್ಮ ಸೇವಕನಾಗಿ, ನಿಮ್ಮ ದೂತನಾಗಿ. ನಿಮಗಿಂತ ಭಾಗ್ಯಶಾಲಿಗಳು ಯಾರಿರಕ್ ಸಾಧ್ಯ? ಭಗವದ್ಗೀತೆಯ ಪ್ರಸಂಗ ಒಂದು ಹೀಗಿದೆ. ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರ್ಪಡಿಸಿದಾಗ ಅರ್ಜುನನ ಪ್ರಾರ್ಥನೆ ಈ ಬಗೆಯದಾಗಿತ್ತು: ಪ್ರಿಯ ಕೃಷ್ಣ, ನೀನು ನನ್ನ ಸೋದರ ಸಂಬಂಧಿ ಎಂದು ತಿಳಿದು ಅನೇಕ ಬಗೆಯಲ್ಲಿ ನಿನಗೆ ಅಗೌರವವನ್ನು ತೋರಿದ್ದೇನೆ. ನಿನ್ನನ್ನು ಕೃಷ್ಣ, ಗೆಳೆಯ ಎಂದೆಲ್ಲ ಕರೆದಿದ್ದೇನೆ. ಆದರೆ ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗದಿದ್ದ ಮಹಿಮಾವಂತ ನೀನಾಗಿದ್ದೀಯೆ. ಪಾಂಡವರ ಸ್ಥಾನ ಅಂಥದ್ದಾಗಿತ್ತು. ಕೃಷ್ಣನು ದೇವೋತ್ತಮ ಪರಮಪುರುಷನೇ ಆಗಿದ್ದರೂ, ಶ್ರೇಷ್ಠರಲ್ಲೇ ಪರಮಶ್ರೇಷ್ಠನಾಗಿದ್ದರೂ ಅವನು ಆ ಅರಸು ಸಹೋದರರ ಜೊತೆಯಲ್ಲಿದ್ದ. ಪಾಂಡವ ಸಹೋದರರ ಭಕ್ತಿ ಅವನನ್ನಾಕರ್ಷಿಸಿತ್ತು. ಭಕ್ತಿ ಸೇವಾ ಪ್ರಕ್ರಿಯೆಯು ಎಷ್ಟು ಘನ ತರದ್ದು ಎಂಬುದಕ್ಕೆ ಇದೇ ಸಾಕ್ಷಿ. ಆ ಪ್ರಕ್ರಿಯೆಯು ದೇವೋತ್ತಮ ಪರಮಪುರುಷನನ್ನು ಕೂಡ ಆಕರ್ಷಿಸುತ್ತದೆ. ಭಗವಂತನು ದೊಡ್ಡವನು, ಆದರೆ ಭಕ್ತಿ ಸೇವೆಯು ಭಗವಂತನಿಗಿಂತ ದೊಡ್ಡದು, ಏಕೆಂದರೆ ಅದು ಅವನನ್ನೇ ಆಕರ್ಷಿಸುತ್ತದೆ. ಪ್ರಭುವಿನ ಸೇವೆ ಮಾಡುವುದರಲ್ಲಿ ಎಂತಹ ಲಾಭವಿದೆ ಎಂಬುದನ್ನು ಭಕ್ತಿ ಸೇವೆಗೆ ಒಲಿದಿಲ್ಲದ ಜನ ತಿಳಿಯಲಾರರು. ಕೃಷ್ಣ ತನ್ನ ಭಕ್ತರಿಂದ ಎಷ್ಟು ಅವರ ವಶಕ್ಕೆ ಬಿದ್ದು ಬಿಡ್ತಾನೆ ಅಂದ್ರೆ, ಬೃಂದಾವನದಿಂದ ಅವನು ಮಥುರೆಗೆ ಹೋಗ್ತಾನೆ, ಕಂಸನನ್ನು ಕೊಲ್ಲೋದಿಕ್ಕೆ, ತನ್ನ ಬೇರೆ ಕಾರ್ಯಗಳನ್ನ ಮಾಡೋದಿಕ್ಕೆ. ಪ್ರತಿದಿನ ಕೃಷ್ಣ ಕಣ್ಣೀರಿಡ್ತಾ ಇದ್ದ ಮಥುರೆಯಲ್ಲಿ, ಬಾಲರಾಮನ ಮುಂದೆ. ಅಂದ್ರೆ ಆ ಬ್ರಜವಾಸಿಗಳ ವಿರಹ ಅವನಿಗೆ ತಡ್ಕೊಳಕ್ ಆಗ್ಲಿಲ್ಲ. ಬಹಳ ಕಷ್ಟವನ್ನು ಅನುಭವಿಸ್ತಾನೆ ಕೃಷ್ಣ. ಇದಕ್ಕೆ ಕಾರಣ ಏನು? ಅವರ ಶುದ್ಧ ಭಕ್ತಿ ಸೇವೆ, ಬೇರೆ ಏನು ಕಾರಣ ಇಲ್ಲ. ಅವರು ಕೃಷ್ಣನನ್ನು ಎಷ್ಟು ಪ್ರೀತಿಸ್ತಾ ಇದ್ರು, ಎಷ್ಟು ಅವನಿಲ್ದೆ ಅವ್ರಿಗೆ ಇರೋದು ಎಷ್ಟು ಕಷ್ಟ ಆಗ್ತಾ ಇತ್ತು, ಅಷ್ಟೇ ಕಷ್ಟವನ್ನ ಕೃಷ್ಣ ಅನುಭವಿಸ್ತ, ಅಥವಾ ಅದಕ್ಕಿಂತ ಜಾಸ್ತಿ ಕಷ್ಟವನ್ನ ಅಂತ ಹೇಳ್ಬೋದು. ಯಾಕಂದ್ರೆ ಕೃಷ್ಣನಿಗೆ ಒಂದೇ ಸಮಯದಲ್ಲಿ ಇಷ್ಟೊಂದು ಬೇರೆ ಬೇರೆ ಬಗೆಯ ಭಕ್ತರು, ಬೇರೆ ಬೇರೆ ತರಹದ ಪ್ರೀತಿಯನ್ನ ತೋರ್ತಾ ಇದ್ದಂತಹ ಭಕ್ತರಿಂದ ಅಗಲಿಕೆ. ಈ ಕಡೆ ಓಕೆ, ಒಬ್ಬ ಭಕ್ತರಿಗೆ ತಮ್ಮದೇ ಆದ ಒಂದು ಭಾವ ಇದೆ ಕೃಷ್ಣನಿಂದ ಅಗಲಿರೋದ್ರಿಂದ. ಆದ್ರೆ ಕೃಷ್ಣ ಹಲವಾರು ಭಕ್ತರ ಪ್ರೀತಿಯನ್ನ ಪ್ರತಿಸ್ಪಂದಿಸೋದು ಹೇಗೆ? ಅಂತಹ ಅಷ್ಟು ದುಃಖವನ್ನ ಅನುಭವಿಸ್ತಾನೆ ಕೃಷ್ಣ. ಹಾಗಾಗಿ ಶುದ್ಧ ಭಕ್ತಿ ಸೇವೆ ಅನ್ನೋದು ಕೃಷ್ಣನನ್ನ ಸೆರೆ ಹಿಡಿದು ಬಿಡುತ್ತೆ. ಜೀವನದಲ್ಲಿ ಅದಕ್ಕಿಂತ ಮಿಗಿಲಾದ ಸಾಧನೆ ಇಲ್ಲ. ಹಾಗಾಗಿ ಈ 6 ಲಕ್ಷಣಗಳನ್ನ ನಾವು ಅಧ್ಯಯನ ಮಾಡಾದ್ಮೇಲೆ ನಮ್ಗೆ ನಮ್ಮ ಜೀವನದ ಗುರಿ ಸ್ಪಷ್ಟವಾಗಿ ಹೋಗ್ಬೇಕು. ಜೀವನದ ಗುರಿ ಶುದ್ಧ ಭಕ್ತಿ ಸೇವೆ. ಆ ಶುದ್ಧ ಭಕ್ತಿ ಸೇವೆಯನ್ನ ಸಾಧನೆ ಮಾಡಿದಾಗ ಕೃಷ್ಣ ಪ್ರೇಮ ಲಭ್ಯವಾಗೋಗುತ್ತೆ. ಶುದ್ಧ ಭಕ್ತಿ ಸೇವೆ ಅಲ್ಲದೆ ನಾವು ಬೇರೆ ಯಾವುದಕ್ಕೂ ಆಧ್ಯಾತ್ಮಿಕವಾಗಿ ಅದು ಕಂಡು ಬಂದ್ರೂ ಕೂಡ ಅದರ ಹೋಲಿಕೆಯಲ್ಲಿ ಕೃಷ್ಣ ಪ್ರೇಮವೇ ನಾವು ಪ್ರೇಮಕ್ಕಾಗಿಯೇ ನಾವು ಪ್ರಾರ್ಥನೆ ಮಾಡಬೇಕು. ಭೌತಿಕ ವಿಷಯಗಳ ಬಗ್ಗೆ ಹೇಳೋದೇನಿದೆ? ಆಧ್ಯಾತ್ಮಿಕವಾಗಿಯೂ ಕೂಡ ಇದಕ್ಕಿಂತ ಮಿಗಿಲಾದ ಒಂದು ಸಾಧನೆ ಇಲ್ಲ. ಹಾಗಾಗಿ ಎಲ್ಲರೂ ಈ ಒಂದು ಶುದ್ಧ ಭಕ್ತಿ ಸೇವೆಯನ್ನ ಸಾಧನೆ ಮಾಡೋ ಉದ್ದೇಶದಿಂದ ಭಕ್ತಿಯನ್ನ ನಡೆಸಬೇಕು. ಇದು ಇವತ್ತಿನ ಅಧ್ಯಯನದ ಸಾರಾಂಶ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಪ್ರಣಾಮಗಳು ಪ್ರಭು. ಪ್ರಣಾಮ ಪ್ರಭು, ಇದು ಶುದ್ಧ ಭಕ್ತಿ ಸೇವೆಯ ಅಪೂರ್ವತೆನಲ್ಲಿ ಫಸ್ಟ್ 3 ಲೈನ್ಸ್ ಹೇಳಿದ್ರಲ್ಲ ಪ್ರಭು, ಆಧ್ಯಾತ್ಮಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ, ಅದು ಸ್ವಲ್ಪ ನನ್ಗೆ ಅರ್ಥ ಆಗ್ಲಿಲ್ಲ ಪ್ರಭು. ಯಾವ್ದು ಹೇಳಿ? ಆಧ್ಯಾತ್ಮಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ. ಓಕೆ, ಆಧ್ಯಾತ್ಮಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಬೇರೆ ಬೇರೆ ತರನ ತಪಶ್ಚರ್ಯೆ, ದೇಹದಂಡನೆ. ಮ್ಯೂಟ್ ಮಾಡ್ಕೊಡಿಪ್ಪ. ಹರೇ ಕೃಷ್ಣ. ನಿಮ್ಮ ಮನೆಯಲ್ಲಿ ನಡೆಯೋ ಕತೆ ನಮಗೆ ಶ್ರವಣ ಮಾಡೋಕೆ ಬೇಡವಲ್ಲ. ಈಡೇರಿಸಿಕೊಳ್ಳಲು ಬೇರೆ ಬೇರೆ ತರನ ತಪಶ್ಚರ್ಯೆ, ದೇಹದಂಡನೆ ಮತ್ತಿತರ ಕ್ರಿಯೆಗಳ ಆಚರಣೆ ಇರುತ್ತದೆ. ಇವಾಗ ಜ್ಞಾನ ಮಾರ್ಗ, ಇವಾಗ ಉದಾಹರಣೆಗೆ ನೀವು ಜ್ಞಾನ ಮಾರ್ಗವನ್ನು ತಗೊಂಡ್ರೆ, ಜ್ಞಾನ ಮಾರ್ಗದಲ್ಲಿ ಅವರು ಸಾಕಷ್ಟು ತಪಶ್ಚರ್ಯೆಯನ್ನು ಮಾಡ್ತಾರೆ. ಏನು ತಪಶ್ಚರ್ಯೆ? ಯಾವ ತರ ಒಂದು ರುಚಿಕರ ಆಹಾರವನ್ನ ತಿನ್ಬಾರ್ದು, ಅಥವಾ ಬರೀ ಹಣ್ಣು ಮೇಲೆ ಇರ್ಬೇಕು, ಅಥವಾ ಇನ್ನೊಂದು ಮತ್ತೊಂದು. ಈ ರೀತಿ ಅವರು ತಮ್ಮನ್ನು ತಾವು ಸಾಕಷ್ಟು ತಪಶ್ಚರ್ಯೆಗೆ ಒಳಪಡಿಸ್ಕೋತಾರೆ.
ದೇಹದಂಡನೆ ಅದು. ಆ ಆದ್ರೆ ಇವೆಲ್ಲ ಇದೆ. ಆದ್ರೆ ಅದ್ ಯಾವ ಏನ್ ಮಾಡಿದ್ರು ಕೂಡ ನಮಗೆ ಭಕ್ತಿ ಸೇವೆಯನ್ನು ಸಾಧಿಸೋಕ್ಕಾಗಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ಕೇವಲ ಹಾಲನ್ನು ಸೇವಿಸಿ ಜೀವಿಸ್ತಾ ಇರ್ತಾನೆ. ಅವನು ಶ್ರೀವಾಸ್ ಠಾಕೂರ್ ಹತ್ರ ಬಂದು ಕೇಳ್ಕೊತಾನೆ, ನಾನು ಚೈತನ್ಯ ಮಹಾಪ್ರಭುಗಳ ನರ್ತನವನ್ನ ನೋಡ್ಬೇಕು, ದಯವಿಟ್ಟು ನನಗೆ ಅನುಮತಿ ಕೊಡಿ ಅಂತ. ಶ್ರೀವಾಸ್ ಠಾಕೂರ್ ಯೋಚನೆ ಮಾಡ್ತಾರೆ, ಬಹಳ ಶ್ರೇಷ್ಠ ಬ್ರಾಹ್ಮಣ. ಹಾಲನ್ನು ಕುಡಿದೆ ಅವನು ಇನ್ನೇನೂ ಸೇವಿಸ್ತಾ ಇಲ್ಲ, ಇನ್ನೇನೂ ಸೇವಿಸೋದಿಲ್ಲ ಅವನು, ಬರೀ ಹಾಲನ್ನು ಮಾತ್ರ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಆಯ್ತು ಬಾ, ಬಚ್ಚಿಟ್ಕೋ, ಯಾರಿಗೂ ಕಾಣಿಸ್ಬಾರ್ದು ನೀನು ಅಂತ. ಚೈತನ್ಯ ಮಹಾಪ್ರಭುಗೆ ಕಾಣಿಸ್ತಾ ಇರೋದೇನು. ಆಮೇಲೆ ಚೈತನ್ಯ ಮಹಾಪ್ರಭುಗಳು ನರ್ತನ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಮಧ್ಯೆ ನಿಲ್ಲಿಸ್ತಾರೆ. ನನಗೆ ಏನೋ ಅಷ್ಟು ಇವತ್ತು ಎಂದಿನಂತೆ ಆನಂದದ ಅನುಭವ ಆಗ್ತಾ ಇಲ್ಲ. ಯಾರೋ ಹೊರಗಿನವ್ರು ಇದ್ದಾರೆ ಇಲ್ಲಿ. ಶ್ರೀವಾಸ್ ಠಾಕೂರ್ ಅವರ ಮನೆ ಒಳಗೆ ರಾತ್ರಿ ಸಮಯದಲ್ಲಿ ಕೀರ್ತನೆ ನಡೀತಾ ಇದ್ದಿದ್ದು. ಬಾಗಿಲು ಹಾಕಿರೋರು, ಯಾರು ಹೊರಗಿನವ್ರಿಗೆ ಒಳಗಡೆ ಬರಕ್ಕೆ ಅನುಮತಿ ಇರ್ಲಿಲ್ಲ. ಆದ್ರೆ ಅವತ್ತು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇವತ್ತು ಯಾರೋ ಹೊರಗಿನವ್ರು ಇದ್ದಾರೆ ಇಲ್ಲಿ, ಹಾಗಾಗಿ ನನಗೆ ಆನಂದದ ಅನುಭವ ಆಗ್ತಾ ಇಲ್ಲ. ಅವಾಗ ಶ್ರೀವಾಸ್ ಠಾಕೂರ್ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗಿದೆ ಅನ್ಬಿಟ್ಟು ಆಮೇಲೆ ಬ್ರಾಹ್ಮಣನ ಕರೀತಾರೆ. ಬ್ರಾಹ್ಮಣ ಚೈತನ್ಯ ಮಹಾಪ್ರಭುಗಳ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಏನೋ ಬಹಳ ತನ್ನ ತಪಶ್ಚರ್ಯ ಬಗ್ಗೆ, ನಾನು ಕೇವಲ ಹಾಲನ್ನೇ ಮಾತ್ರ ಕುಡಿಯೋದು, ನಾನು ಇನ್ನೇನು ತಗೊಳ್ಳಲ್ಲ, ನಾನು ಅಷ್ಟು ತಪಶ್ಚರ್ಯನ ಮಾಡ್ತೀನಿ, ನನಗೆ ನಿಮ್ಮ ನರ್ತನವನ್ನು ನೋಡಕ್ಕೆ ಬಹಳ ಆಸೆ ಇತ್ತು ಅಂತ. ಚೈತನ್ಯ ಮಹಾಪ್ರಭುಗಳು ನೇರವಾಗಿ ಭಕ್ತರಿಗೆ ಪಾಠ ಕಲ್ಸಕ್ಕೆ ಹೇಳ್ತಾರೆ, ಸುಮ್ನೆ ಹಾಲು ಕುಡಿಯೋದ್ರಿಂದ ಕೃಷ್ಣ ಪ್ರೇಮ ಸಿಗೋದಿಲ್ಲ ಅಂತ. ಅಂದ್ರೆ ಈ ತಪಶ್ಚರ್ಯ ಇದೆಲ್ಲ ಓಕೆ, ಇದು ಎಲ್ಲಿ ತನಕ ಒಳ್ಳೇದು ಅಂದ್ರೆ ಅದು ನಮ್ಮನ್ನ ಕೃಷ್ಣನ ತನಕ ಕರ್ಕೊಂಡು ಬಂದ್ರೆ ಸರಿ, ಪ್ರಯೋಜನಕಾರಿ ಅದು. ಅದು ಬಿಟ್ಟು ಇವಾಗ ಇದಾರಲ್ಲ ಎಷ್ಟೊಂದ್ ಜನ ಯೋಗಿಗಳು, ನಿಮ್ಗೆ ಏನ್ ಬೇಕು ಕೊಡ್ತಾರೆ, ಏನ್ ಪ್ರಯೋಜನ? ಯೋಗ ಶಕ್ತಿ ಸಿದ್ಧಿ ಇದೆಲ್ಲ ಪಡ್ಕೊಂಡು ಅವರು ಕೃಷ್ಣನ ಹತ್ರ ಬರೋದಿಲ್ಲ. ನಿಜವಾಗ್ಲೂ ಇವೆಲ್ಲ ಪಡ್ಕೊಂಡ್ರೆ ಕೃಷ್ಣನಿಂದ ದೂರವಾಗ್ತೀವಿ ಹೊರತು ನಾವು ಹತ್ರ ಆಗೋ ಸಾಧ್ಯತೆಗಳು ಕಡಿಮೆನೆ. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಅದೆಲ್ಲ ಓಕೆ, ಬಟ್ ಅದು ಕೃಷ್ಣ ಭಕ್ತಿಯನ್ನ ಕೊಡಕ್ ಸಾಧ್ಯ. ಓಕೆನಾ ಮಾಧವಿ? ಮತ್ತೆ ಧನ್ಯವಾದಗಳು ಪ್ರಭು. ಓಕೆ, ದಯವಿಟ್ಟು ಹೀಗೆ ಓದ್ಬೇಕು ಎಲ್ಲರೂ. ಏನಾದ್ರು ಓದಿ, ಎಷ್ಟೊಂದು ವಿಷಯಗಳಿದೆ ಇಲ್ಲಿ, ನಾನು ಎಲ್ಲವನ್ನೂ ಅಷ್ಟು ಚೆನ್ನಾಗಿ ಹೇಳಿಲ್ದೇ ಇರ್ಬೋದು. ಗಮನ ಇಟ್ಟು ಬರ್ಕೊಂಡು ಒಂದು ಪುಸ್ತಕ ಇರಬೇಕು ಈ ಕ್ಲಾಸಲ್ಲಿ. ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಮಾಡ್ತಾ ಇದೀರಾ, ಎಷ್ಟು ಜನ ನಿದ್ದೆ ಮಾಡ್ಕೊಂಡು ಕ್ಲಾಸ್ ಕೇಳ್ತಾ ಇದೀರಾ, ಎಷ್ಟು ಜನ ಅಡುಗೆ ಮಾಡ್ಕೊಂಡು ಕ್ಲಾಸ್ ಕೇಳ್ತಾ ಇದೀರಾ, ಎಷ್ಟು ಜನ ಊಟ ಮಾಡ್ಕೊಂಡು ಕ್ಲಾಸ್ ಕೇಳ್ತಾ ಇದೀರಾ, ಎಷ್ಟು ಜನ ಬೇರೆ ಯಾರ ಜೊತೆನೋ ಮಾತಾಡ್ಕೊಂಡು ಕ್ಲಾಸ್ ಕೇಳ್ತಾ ಇದೀರಾ. ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಬಟ್ ಈ ರೀತಿ ಕೇಳ್ಬೇಕು. ಸಂಪೂರ್ಣ ಮನಸ್ಸನ್ನ ಇಟ್ಟು ಯಾವ್ದಾದ್ರು ಒಂದು ವಿಷಯ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನ ಕೇಳ್ಕೊಳ್ಳೋದು, ಭಾವ, ಈ ಪೂರ್ತಿ ಪುಸ್ತಕ ಪ್ರತಿಯೊಂದು ಲೈನ್ ಓದ್ತಾ ಇದೀವಲ್ಲ, ಸೊ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಕೇಳಿದ್ರೆ ಸಂತೋಷ ಮಾತಾಜಿ. ಓಕೆ, ಇನ್ಯಾರ್ಗಾರ ಏನಾದ್ರು ಪ್ರಶ್ನೆ? ಹರೇ ಕೃಷ್ಣ ಪ್ರಭು, ಇವಾಗ ನೀವು ಓದಿದ್ದು ಭಾಗವತಂ ಮೊದಲನೇ ಇದ ಪ್ರಭು? ಭಾಗವತ ಅಲ್ಲ ಮಾತಾಜಿ, ಅಲ್ಲ ಫಸ್ಟ್ ಹೇಳಿದ್ರಿ ನೀವೇನೋ, ನಂಗೆ ಅದು ತಕ್ಷಣ ಕೇಳಿಸಿಲ್ಲ ಪ್ರಭು. ಭಕ್ತಿ ರಸಾಮೃತ ಸಿಂಧು ಮೊದಲನೇ ಅಧ್ಯಾಯ ಆಗಿದೆ ಇವಾಗ, ಶುದ್ಧ ಭಕ್ತಿ ಸೇವೆ ಲಕ್ಷಣಗಳು. ದಯವಿಟ್ಟು ಪುಸ್ತಕ ಎಲ್ಲರ ಹತ್ರ ಇರ್ಬೇಕು. ನಾನಿಲ್ಲಿ ಓದ್ತಾ ಇರುವಾಗ ನೀವು ನಿಮ್ಮ ಜೊತೆ ನಿಮ್ಮ ಹತ್ರ ಆ ಪುಸ್ತಕ ಇಟ್ಕೊಂಡು ನೀವು ಜೊತೆಗೆ ಓದ್ಕೊಂಡು ಅದನ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡ್ಬೇಕು. ಅದಕ್ಕೆ ನಾ ಹೇಳಿದ್ದು, ಇದನ್ನ ಸುಮ್ನೆ ಬೇರೆ ಕೆಲ್ಸದ ಜೊತೆ ನಾನು ಶ್ರವಣ ಮಾಡ್ಕೋತೀನಿ, ಇದನ್ನ ಏನೋ ಒಂದಿಷ್ಟು ಕಿವಿಗೆ ಬೀಳುತ್ತೆ ಅಂದ್ರೆ ಅಷ್ಟು ಪ್ರಯೋಜನ ಆಗೋಲ್ಲ ಇದರಿಂದ. ಚೆನ್ನಾಗಿ ಇಂಟ್ರೆಸ್ಟ್ ಇಟ್ಕೊಂಡು ಇದನ್ನ ಕೂತ್ಕೊಂಡು ಕೇಳ್ಬೇಕು, ಪುಸ್ತಕ ಇಟ್ಕೋಬೇಕು, ಅದ್ರ ಜೊತೆ ಓದ್ತಾ ಇದೀವಿ ನಾವು ಪೂರ್ತಿ. ಓಕೆ, ಇನ್ಯಾರ್ಗಾರ ಏನಾದ್ರು ಪ್ರಶ್ನೆ ಇದೆಯಾ? ಸರಿ. ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತವೃಂದ ಕಿ ಜಯ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಬುದ್ಧಿ ಪ್ರಣಾಮ್. हरे कृष्ण प्रणाम प्रभु।